ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಜೀವಂತ ದೇವರ ಮಾತುಗಳು ರಕ್ಷಣೆಯ, ಶಾಂತಿಯ, ಧೈರ್ಯದ, ನೀತಿಯ, ದೇವರ ಭಯಭಕ್ತಿಯ, ದೇವದೂತರ ಕಾವಲು ನೀಡುವ ನಂಬಿಕೆ, ನಿರೀಕ್ಷೆ, ಪ್ರೀತಿ, ಮರಣವನ್ನು ನುಂಗಿ ಹಾಕಿದ ಶಿಲುಬೆಯ ಪ್ರೀತಿ, ಪುನರುತ್ಥಾನದ ಪ್ರಭುವಿನ ಮಾತುಗಳನ್ನು ಧ್ಯಾನಿಸೋಣ ಪ್ರಿಯರೇ. ನಿತ್ಯ ಜೀವದ ನಾಯಕ ಯೇಸು ಕ್ರಿಸ್ತನ ಮಾತುಗಳನ್ನು ಅಥವಾ ದೇವರ ವಾಕ್ಯಗಳನ್ನು. ದೇವರ ವಾಕ್ಯ ನಮ್ಮ ಪಾದಕ್ಕೆ ದೀಪ, ದಾರಿಗೆ ಬೆಳಕು ಪ್ರಿಯರೇ. ಹೌದು, ಹೀಗೆ ಈ ದಿನ ನಾವು ಧ್ಯಾನಿಸಲಿರುವಂಥ ಬೆಳಕಿನ ಜೀವದ ವಾಕ್ಯ ಪ್ರೇರೆ ಮಾತು, ದೇವರ ಮಾತು, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥ. ಪ್ರೇರೆ ಯೇಸು ಕ್ರಿಸ್ತನು ಶಾಸ್ತ್ರಿಗಳಿಗೆ, ಪರಿಸಯರಿಗೆ ದೇವರ ಭಕ್ತಿ ವೇಷ ಹಾಕಿಕೊಂಡು ಶಕ್ತಿ ಇಲ್ಲದೆ, ದೇವರ ಆತ್ಮಾನುಸಾರ ನಡೆಯದೆ ಜನರಿಗೆ ಹೇಳುತ್ತಿದ್ದಾನೆ, ಕರುಣೆಯೇ ಬೇಕು ನನಗೆ, ಯಜ್ಞ ಬೇಡ ಎಂಬ ಮಾತಿನ ಅರ್ಥವನ್ನು ನೀವು ಓದಿಲ್ಲವೋ ಧರ್ಮಶಾಸ್ತ್ರದಲ್ಲಿ ಅಥವಾ ದೇವರ ಗ್ರಂಥದಲ್ಲಿ ಎಂದು. ಹೀಗೆ ಕರುಣೆಯೇ ಬೇಕು ನನಗೆ ಎಂಬ ಮಾತಿನ ಅರ್ಥ ಇನ್ನು ಅಂಶವನ್ನು ನಾವು ಧ್ಯಾನಿಸೋಣ ಪ್ರೇರೆ. ಇದಕ್ಕೆ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರ ದೊಡ್ಡ ಸಹಾಯವನ್ನು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲು ದೇವಕುಮಾರನ ಯೇಸು ಕ್ರಿಸ್ತನ ನಾಮದಲ್ಲಿರುವ ಸರ್ವ ಅಜ್ಞಾನವನ್ನು ದೇವಕುಮಾರನ ಹೆಸರಿನಲ್ಲಿ ದೇವರ ದಯಪಾಲಿಸುವ ವಾಗ್ದಾನವಾದ ಪರಿಶುದ್ಧಾತ್ಮನ ಶಕ್ತಿಯನ್ನು, ಬುದ್ಧಿ ವಿಕಾಸವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು, ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ನಮ್ಮ ಹೃದಯ ಒಳ್ಳೆಯ ಫಲವತ್ತಾದ ಹೊಲವಾಗಿಸುವಂತೆ, ನಮ್ಮ ಹೃದಯ ಎಂಬ ಫಲವತ್ತಾದ ಹೊಲದಲ್ಲಿ ಬೀಳುವ ದೇವರ ಮಾತುಗಳು 100ಕ್ಕೆ 100, 60, 30ರಷ್ಟು ಫಲ ಕೊಡುವಂತೆ, ಲೋಕಕ್ಕೆ ಹೋಗುವಂತೆ, ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ ತಂದೆ ಯೇಸು ಕ್ರಿಸ್ತನೇ, ಪರಿಶುದ್ಧಾತ್ಮ ಒಡೆಯನೇ ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ಏಕದೇವರು ಸತ್ಯದೇವ ನಿತ್ಯ ಜೀವದ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇಲೆ. ಪ್ರಾರ್ಥಿಸೋಣ ಪ್ರಿಯರೇ. ನನ್ನೊಂದಿಗೆ ನೀವು ಏಕೀಭವಿಸಿ ಪ್ರಾರ್ಥಿಸಿರಿ. ಎಲ್ಲಿ ಇಬ್ಬರು ಒಂದೇ ಮನಸ್ಸಿನಿಂದ ಪರಲೋಕ ತಂದೆ ದೇವರನ್ನು, ಸ್ವರ್ಗದ ದೇವರನ್ನು ಪ್ರಾರ್ಥಿಸುತ್ತಾರೋ, ಒಂದೇ ಮನಸ್ಸಿನಿಂದ ಇಬ್ಬರು, ಅದು ಅವರಿಗೆ ದೇವರಿಂದ ಕೈಗೂಡುವುದೆಂದು ಖಚಿತವಾಗಿ ಹೇಳುತ್ತೇನೆ ಎಂದು ಯೇಸು ಹೇಳಿದಂದ್ರೆ. ಹೌದು, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥ ನಾವು ಅರ್ಥ ಮಾಡಿಕೊಳ್ಳುವಂತೆ ಒಂದೇ ಮನಸ್ಸಿನಿಂದ ಪ್ರಾರ್ಥಿಸೋಣ ಪ್ರಿಯರೇ. ದೇವರಿಂದ ಅರ್ಥ ಮಾಡಿಕೊಳ್ಳುವಂತೆ ಅನುಗ್ರಹಿಸಲಿ. ಕರುಣೆ ತುಂಬಿದ ಜೀವಿತ ನನ್ನಿಂದ ಏಕೀಭವಿಸಿ ಪ್ರಾರ್ಥಿಸಲಿ. ಪ್ರಾರ್ಥನೆ, ಪ್ರೇಯರ್. ತಂದೆಯೇ, ಸರ್ವಶಕ್ತನಾದ ದೇವರೇ, ಆತ್ಮಸ್ವರೂಪನೇ, ಪ್ರೀತಿ ಸ್ವರೂಪನೇ, ಧರ್ಮ ಸ್ವರೂಪನೇ, ನೀತಿ ಸ್ವರೂಪನೇ, ನಂಬಿಗಸ್ತನೇ, ಪರಿಶುದ್ಧನೇ, 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 ಕರುಣಾ ಸಾಗರನೇ, ಕೃಪೆಯ ಸಾಗರನೇ, ಮಹಿಮಾ ಸಾಗರನೇ, ಸ್ತೋತ್ರ ತಂದೆ ನಿಮಗೆ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುವಂತೆ, ನಿಲ್ಲುವಂತೆ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ ತಂದೆ. ದೇವ, ಕರುಣೆಯೇ ನನಗೆ ಬೇಕು, ಯಜ್ಞ ಬೇಡ, ಅಥವಾ ಕರುಣೆ ಬೇಕು ಎಂಬ ಮಾತಿನ ಅರ್ಥ ನಾವು ಧ್ಯಾನಿಸುವಾಗ ಯೇಸು ಕ್ರಿಸ್ತನೇ, ನಿಮ್ಮ ಮಾತುಗಳನ್ನು ನಾವು ಕೂಡ ಕರುಣೆಯೇ ಬೇಕು, ಯಜ್ಞ ಬೇಡ, ಶರೀರ ಅನುಸಾರವಾದ ಜೀವಿತ ಬೇಡ, ಆಚಾರ ಅನುಸಾರವಾದ ಜೀವಿತ ಬೇಡ, ಪವಿತ್ರ ಆತ್ಮನ ಮಾರ್ಗದಲ್ಲಿ ನಡೆಯುವ ನೂತನ ಜೀವನ, ನೀರಿನಿಂದ ಪರಿಶುದ್ಧಾತ್ಮನಿಂದ ಹೊಸದಾಗಿ ಹುಟ್ಟುವ ದೇವರ ಮಕ್ಕಳ ಜೀವನ, ನ್ಯಾಯ ತೀರ್ಪನ್ನು ಗೆದ್ದು ಹಿಗ್ಗುವ ಕರುಣೆಯ ದೇವರ ಕರುಣೆಯ ಮಕ್ಕಳ ಜೀವನ ನಾವು ಪಡೆಯುವಂತೆ ಅನುಗ್ರಹಿಸಿ ವಾಕ್ಯ ಮುಖಾಂತರ. ಹೀಗೆ ಕರುಣೆಯೇ ನನಗೆ ಬೇಕು ಎನ್ನುವ ಮಾತಿನ ಅರ್ಥದ ವಾಕ್ಯಗಳನ್ನು ಅನೇಕ ಪರಿಶುದ್ಧ ಗ್ರಂಥದ, ಸತ್ಯವೇದದ, ಮಾತನಾಡುವ ಜೀವ ಗ್ರಂಥದ ನಿಮ್ಮ ವಾಕ್ಯಗಳ ಮುಖಾಂತರ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು ತಂದೆ, ಸವರಿದ ಕೌಲುಗಳಂತೆ ಶುದ್ಧ ಮಾಡಬೇಕೆಂದು, ನಿತ್ಯ ಜೀವದ ಮಾರ್ಗದಲ್ಲಿ ನಮ್ಮೆಲ್ಲರನ್ನು ನಡೆಸಬೇಕೆಂದು, ಹೀಗೆ ಸೈತಾನನನ್ನು ಶಾಂತಿದಾಯಕ ದೇವರೇ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ತುಳಿಸಿ ಹಾಕುತ್ತಾ ನಾಶ ಮಾಡುತ್ತಾ ಬರಬೇಕೆಂದು, ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ವಂದನೆ, ಆರಾಧನೆ, ಮಹಿಮೆ ಸಲ್ಲಿಸುತ್ತಾ
ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಪ್ರೀತಿ ಸ್ವರೂಪನಾದ ದೇವರೇ, ಸರ್ವಶಕ್ತನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರಿಯರೇ, ಕರುಣೆ ಬೇಕು ಎಂಬ ಮಾತಿನ ಅರ್ಥ. ಈ ವಾಕ್ಯವನ್ನು ಧ್ಯಾನಿಸುವ ಮೊದಲು ನಾವು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಿದ್ಧರಾಗೋಣ ಪ್ರಿಯರೇ. ಹಾಡು: ಎಲ್ರೋಹಿ ಎಲ್ರೋಹಿ, ಎಲ್ಲೆಲ್ಲೂ ಇರುವಾತನೇ, ನನ್ನನ್ನು ಕಾಣುವಾತನೇ, ಸ್ತೋತ್ರ ರಾಜನಾದ ದೇವರೇ ನಿನಗೆ. ಇನ್ನು ಹಾಡೋಣ ಪ್ರಿಯರೇ, ನನ್ನೊಂದು ಏಕೀಭವಿಸಿ ಹಾಡಿರಿ. ಎಲ್ರೋಹಿ ಅಂದರೆ ಎಲ್ಲೆಲ್ಲೂ ಇರುವಾತನು. ಹೌದು ಪ್ರಿಯರೇ, ಹಾಡು: ಎಲ್ರೋಹಿ ಎಲ್ರೋಹಿ, ಎಲ್ಲೆಲ್ಲೂ ಇರುವಾತನೇ, ನನ್ನನ್ನು ಕಾಣುವವನೇ, ಸ್ತೋತ್ರ ಸ್ತೋತ್ರ ರಾಜ. ಎಲ್ರೋಹಿ ಎಲ್ರೋಹಿ, ಎಲ್ಲೆಲ್ಲೂ ಇರುವಾತನೇ, ನಮ್ಮನ್ನು ಕಾಣುವಾತನೇ, ಸ್ತೋತ್ರ ಸ್ತೋತ್ರ ರಾಜ. ಆರಾಧನೆ ಜೀವಾಂತ್ಯ ದಿನವೆಲ್ಲ, ಆರಾಧನೆ ಉಸಿರಿರುವ ದಿನವೆಲ್ಲ, ಎದುರು ಗಾಳಿಗೆ ತಡೆಯುವ ಬಂಡೆಯೇ, ಮಳೆ ಚಳಿ ಬಿಸಿಲಲ್ಲಿ ಆಶ್ರಯ ನಿನದೇ. ಸಪ ಎದುರು ಗಾಳಿಗೆ ತಡೆಯುವ ಬಂಡೆಯೇ, ಮಳೆ ಚಳಿ ಬಿಸಿಲಲ್ಲಿ ಆಶ್ರಯ ನಿನದೇ. ಭಯವು 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 ಎನ್ನಲು ಬಲಪಡಿಸುವ ಎಲ್ರೋಹಿ ನೀನಾದೇ. ಭಯವು 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 ಎನ್ನಲು ಬಲಪಡಿಸುವ ಧೈರ್ಯದ ಎಲ್ರೋಹಿ ನೀನಾದೇ. ಬಲಪಡಿಸುವ ಎಲ್ರೋಹಿ ನೀನಾದೇ. ಎಲ್ರೋಹಿ ಎಲ್ರೋಹಿ, ಎಲ್ಲೆಲ್ಲೂ ಇರುವವನೇ, ನನ್ನನ್ನು ಕಾಣುವವನೇ, ಸ್ತೋತ್ರ ಸ್ತೋತ್ರ ರಾಜ. ಹದ್ದಿನ ಹಾಗೆ ದಿನವೆಲ್ಲ ನನ್ನನ್ನು ಹೊರುತ್ತಾ ನೀ ಸಾಗುವೆ. ಸಪ ಹದ್ದಿನ ಹಾಗೆ ದಿನವೆಲ್ಲ ನಿಮ್ಮ ಮಕ್ಕಳಾದ ನಮ್ಮನ್ನು ಹೊರುತ್ತಾ ನೀ ಸಾಗುವೆ. ಅಪಾಯ 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 ಎನ್ನಲು ನಿನ್ರೆಕ್ಕೆ ಮೇಲೆ ನನ್ನ ಎತ್ತಿಕೊಳ್ಳುತ್ತೀ. ಆಮೇನ್. ಅಪಾಯ 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 ಎನ್ನಲು ನಿನ್ರೆಕ್ಕೆ ಮೇಲೆ ನನ್ನ ಎತ್ತಿಕೊಳ್ಳುತ್ತೀ. ಎಲ್ರೋಹಿ ಎಲ್ರೋಹಿ, ಎಲ್ಲೆಲ್ಲೂ ಇರುವಾತನೇ, ನನ್ನನ್ನು ಕಾಣುವಾತನೇ, ಸ್ತೋತ್ರ ಸ್ತೋತ್ರ ರಾಜ. ಹಾಲೆಲೂಯಾ, ಜೀವಾಂತ್ಯ ದಿನವೆಲ್ಲ ಆರಾಧನೆ ಆತ್ಮಸ್ವರೂಪನೇ ದಿನವೆಲ್ಲ. ಆಮೇನ್. Thank you, Father. Thank you, Jesus Christ. Thank you, Holy Ghost, fire, living water flow. Amen. Welcome you, Lord, God Almighty, Son of living God, Jesus Christ. Welcome this place. Welcome this word of God. Make us like you, Son of God. In Jesus Christ's name. Talk to us, Lord, in this word of God. And fill your resurrection power and love, faith, hope. In Jesus Christ's name. Amen. ಹೌದು ಪ್ರಿಯರೇ, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥ. ನಾವು ನೇರವಾಗಿ ವಾಕ್ಯ ಭಾಗದೊಳಗೆ ಪ್ರವೇಶವನ್ನು ಪ್ರಿಯರೇ. ನಾವು ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನನಗೆ ನೀವು ಹೋಗಿ ನನಗೆ ಯಜ್ಞ ಬೇಡ, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ.
ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು. ಆದರೆ ಯೇಸು ಪ್ರಭು ಪರಿಸರ ಶಾಸ್ತ್ರಿಗಳಿಗೆ ಹೇಳ್ತಿದ್ದಾನೆ. ಅಲ್ಲಿ 9ನೇ ಅಧ್ಯಾಯ 9ನೇ ವಾಕ್ಯದ ಮೂಲಕ 9ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೆ, ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 9 ವರ್ಸ್ 9th to 13th ವರ್ಡ್. 9ನೇ ವಾಕ್ಯದ ಪೀಠಿಕೆ ನೋಡುವುದಾದರೆ, ಯೇಸು ತಾನು ಪಾಪಿಗಳ ಸಂಗಡ ಊಟ ಮಾಡಿದ್ದಕ್ಕೂ ಉಪವಾಸ ಮಾಡದೆ ಹೋದದ್ದಕ್ಕೂ ಕಾರಣ. ಯೇಸು ಪಾಪಿಗಳ ಸಂಗಡ ಯಾಕೆ ಊಟ ಮಾಡಿಲ್ಲ, ಅದಕ್ಕೆ ಕಾರಣ ತಿಳಿಸಲಾಗಿದೆ ಇಲ್ಲಿ ಪ್ರೇರೆ. ಮತ್ತು ಉಪವಾಸ ಯಾಕೆ ಮಾಡಲಿಲ್ಲ, ಅದಕ್ಕೆ ಕಾರಣ ತಿಳಿಸಿದ್ದಾರೆ. ಅಂದರೆ ಧರ್ಮಶಾಸ್ತ್ರ ಪ್ರಕಾರ ಫರಿಸಾಯರು ಆಚಾರ ಸಂಬಂಧವಾಗಿ ಉಪವಾಸ ಮಾಡ್ತಿದ್ದಾರೆ ಪ್ರೇರೆ, ತೋರಿಸಿಕೊಳ್ಳುವುದಂತೆ. ಆದರೆ ಯೇಸು ಆತ್ಮ ಸಂಬಂಧವಾದ ಉಪವಾಸದ ಬಗ್ಗೆ ತಿಳಿಸ್ತಿದ್ದಾನೆ ಈ 9ನೇ ಅಧ್ಯಾಯದಲ್ಲಿ. ವಿಶೇಷವಾಗಿ ಯೇಸು ತಾನು ಪಾಪಿಗಳ ಸಂಗಡ ಊಟ ಮಾಡಿದ್ದಕ್ಕೂ ಕಾರಣ ಹೇಳುತ್ತಾನೆ ಪ್ರೇರೆ. ಅಲ್ಲಿ 9ನೇ ವಾಕ್ಯದಿಂದ ನೋಡುವುದಾದರೆ, 9ನೇ ಅಧ್ಯಾಯ ಮತ್ತಾಯ ಸುವಾರ್ತೆ 9ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೆ ನೋಡಿಕೊಳ್ಳೋಣ ಪ್ರೇರೆ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 9 ವರ್ಸ್ 9 to 13th ವರ್ಡ್, 9th ವರ್ಡ್. 9ನೇ ವಾಕ್ಯ. ಯೇಸು ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಮತ್ತಾಯನೆಂಬ ಒಬ್ಬ ಮನುಷ್ಯನನ್ನು ನೋಡಿ, ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನನ್ನು ಹಿಂಬಾಲಿಸಿ ಹೋದನು. ಆದರೆ ಯೇಸು ಅಲ್ಲಿಂದ ಹೋಗುತ್ತಿರುವಾಗ, ಎಲ್ಲಿಂದ ಬೇರೆ 9ನೇ ಅಧ್ಯಾಯದಲ್ಲಿ ಆ ಪಾರ್ಶ್ವವಾಯು ರೋಗಿಗೆ ಪಾಪವನ್ನು ಕ್ಷಮಿಸುತ್ತಾನೆ. ಒಂದು ಮನೆಯಲ್ಲಿ ವಾಕ್ಯವನ್ನು ಹೇಳುತ್ತಿರುವಾಗ ಮನೆ ತುಂಬಿ ಕಿಕ್ಕಿರಿದು ಜನ ಬಾಗಿಲ ಹೊರಗಡೆ ತನಕ ನಿಂತುಕೊಂಡಿರುತ್ತಾರೆ. ಅಲ್ಲಿ ಪಾರ್ಶ್ವವಾಯು ರೋಗಿಯನ್ನು 4 ಜನರು ಗೋಣಿಚೀಲದಲ್ಲಿ ಹಾಸಿಗೆಯಲ್ಲಿ 4 ಮೂಲೆಗಳನ್ನು ಹಿಡಿದುಕೊಂಡು ಬಂದಾಗ ಜನ ಆ ಬಾಗಿಲಲ್ಲಿ ಒಳಗಡೆ ಹೋಗುವುದಕ್ಕೆ ಬಿಡಲಿಲ್ಲ. ಜನ ತುಂಬಿದ್ದರು. ಅದಕ್ಕೆ ಆ 4 ಜನ ಆ ಪಾರ್ಶ್ವವಾಯು ರೋಗಿಯನ್ನು ಹಾಸಿಗೆಯಲ್ಲಿ ಸಮೇತ ಮನೆ ಮೇಲ್ಛಾವಣಿಗೆ ಹೋಗಿ ಅಲ್ಲಿ ಹೆಂಚುಗಳನ್ನು ತೆಗೆದು ಯೇಸಿದ್ದ ಸ್ಥಳದಲ್ಲಿ ನೇರವಾಗಿ ಕೆಳಗಡೆ ಇಳಿಸುತ್ತಾರೆ ಹಗ್ಗಗಳಿಂದ. ಯೇಸು ಆತನ ಪಾರ್ಶ್ವವಾಯು ರೋಗಿಯನ್ನು ಕರೆದುಕೊಂಡು ಬಂದ ಜನರನ್ನು, ಅವರ ವಿಶ್ವಾಸವನ್ನು ನೋಡಿ, ಈ 4 ಜನ ಎಷ್ಟು ಕಷ್ಟಪಟ್ಟು, ಜನ ಇಷ್ಟು ತುಂಬಿದ್ದರೂ ಕೂಡ ಮನೆಯಲ್ಲಿ ಮನೆಯ ಮೇಲೇರಿ ಮೇಲ್ಛಾವಣಿ ತೆಗೆದು ನಾನಿರೋ ಸ್ಥಳ ನೋಡಿ ಅಲ್ಲಿ ಇಳಿಸಿದ್ದಾರೆ. ಇವರು ವಿಶ್ವಾಸ ದೊಡ್ಡದು ಎನ್ನುವಂತೆ ಅವರ ವಿಶ್ವಾಸವನ್ನು ನೋಡಿ ಪಾರ್ಶ್ವವಾಯು ರೋಗಿಯನ್ನು ನೋಡಿ, ಮಗನೇ, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ, ಎದ್ದು ಮನೆಗೆ ಹೊರಟು ಹೋಗು ಎಂದು ಹೇಳುತ್ತಿದ್ದಂತೆ. ಮತ್ತು ಜನರು ಸುತ್ತಮುತ್ತಲಿರುವವರು ಯೇಸುವನ್ನು ತಪ್ಪಿನಲ್ಲಿ ಸಿಕ್ಕಿಸಬೇಕೆಂದು ಹಿಂಬಾಲಿಸುತ್ತಿರುವವರು, ಈತನು ದೇವದೂಷಣೆ ಮಾಡುತ್ತಿದ್ದಾನೆ, ಪಾಪವನ್ನು ಕ್ಷಮಿಸುವುದಕ್ಕೆ ದೇವರಿಗೆ ಮಾತ್ರ ಆಗುತ್ತದೆ ಎಂದುಕೊಂಡ ಯೇಸು ಅವರಿಗೆ ಹೇಳ್ತಾನೆ, ನಿಮ್ಮೊಳಗೆ ಆಲೋಚನೆಗಳನ್ನು ಮಾಡುವುದಕ್ಕೆ ಕೆಟ್ಟ ಆಲೋಚನೆ ಮನಸ್ಸಿನಲ್ಲಿ ಯಾವುದು ಸುಲಭ, ಪಾಪಗಳನ್ನು ಕ್ಷಮಿಸಲ್ಪಡುವುದು ಮತ್ತು ಎದ್ದು ನಡೆ ಎನ್ನುವುದು. ಲೋಕದಲ್ಲಿ ಪಾಪಗಳನ್ನು ಕ್ಷಮಿಸುವುದಕ್ಕೆ ಮನುಷ್ಯಕುಮಾರನಿಗೆ ಈ ಭೂಲೋಕದಲ್ಲಿ ಅಧಿಕಾರ ಉಂಟೆಂದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಾರ್ಶ್ವವಾಯು ರೋಗಿಯನ್ನು ನೋಡಿ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಅಂದನು. ಅವನು ಎದ್ದು ಮನೆಗೆ ಹೋದನು. ಜನರು ಇದನ್ನು ನೋಡಿ ಭಯಪಟ್ಟು ದೇವರು ಮನುಷ್ಯರಿಗೆ ಅಂಥ ಅಧಿಕಾರವನ್ನು ಕೊಟ್ಟದ್ದಕ್ಕೆ ಆತನನ್ನು ಕೊಂಡಾಡಿದರು. ಪ್ರೇರೆ, ಸುತ್ತಮುತ್ತಲಿದ್ದ ಜನರು ಯೇಸು ಹೇಳಿದ ಮಾತುಗಳನ್ನು ನೋಡಿ ಇದು ದೇವದೂಷಣೆ ಎನ್ನುವರು ಕೆಲವರಿದ್ದರು ಪ್ರೇರೆ. ಅವರಿಗೂ ಸರಿಯಾದ ಉತ್ತರ ಕೊಟ್ಟ ಕ್ರಿಸ್ತ ಯೇಸು ರಕ್ಷಕ ದೇವರು. ಮತ್ತು ಇನ್ನೂ ಕೆಲವರು ಆ ಪಾರ್ಶ್ವವಾಯು ರೋಗಿಯನ್ನು ಯೇಸು ಆ ಪರಿಸರ ಶಾಸ್ತ್ರಿಗಳಿಗೆ, ದೇವ ವಿರೋಧಿಗಳಿಗೆ, ಭಕ್ತಿವೇಷ ಹಾಕಿಕೊಂಡವರಿಗೆ, ಸುಳ್ಳಾಗಿ ಹಣದಾಸೆಗೆ, ಅಧಿಕಾರ ವ್ಯಾಮೋಹಕ್ಕೆ, ಪ್ರಾಪಂಚಿಕ ಆಶಾಪಾಶಗಳಿಗೆ ದೇವರನ್ನು ಹಿಂಬಾಲಿಸುವವರಿಗೆ ಹೇಳುತ್ತಿದ್ದಾನೆ, ಪಾಪಗಳನ್ನು ಕ್ಷಮಿಸುವುದು ಅಧಿಕಾರ, ಎದ್ದು ನಡೆ ಅನ್ನುವುದು ಸುಲಭವೋ, ನಿನ್ನ ಪಾಪಗಳನ್ನು ಕ್ಷಮಿಸಲ್ಪಟ್ಟಿವೆ ಎನ್ನುವುದು ಸುಲಭವೋ? ಭೂಲೋಕದಲ್ಲಿ ದೇವಕುಮಾರನಾದ ನನಗೆ, ಯೇಸು ಕ್ರಿಸ್ತನಿಗೆ ಪಾಪಗಳನ್ನು ಕ್ಷಮಿಸುವುದಕ್ಕೆ ಅಧಿಕಾರ ಇದೆ. ಹೌದು ಪ್ರೇರೆ, ಇಂದು ನಿನಗೂ ನನಗೂ ಕೂಡ ಯೇಸು ತನ್ನ ಪರಿಶುದ್ಧಾತ್ಮ ತುಂಬುವುದರ ಮೂಲಕ, ತನ್ನ ಗಾಳಿಯನ್ನು ಪರಿಶುದ್ಧಾತ್ಮ ಉಸಿರನ್ನು ಓದುವ ಮೂಲಕ, ಪರಿಶುದ್ಧಾತ್ಮವನ್ನು ಸ್ವೀಕರಿಸಿರಿ, ತೆಗೆದುಕೊಳ್ಳಿರಿ. ನೀವು ಯಾರ ಪಾಪಗಳನ್ನು ಕ್ಷಮಿಸ್ತೀರೋ ಆ ಪಾಪಗಳನ್ನು ಅವರಿಗೆ ಕ್ಷಮಿಸಲಾಗುವುದು.
ಯಾರ ಪಾಪವನ್ನು ಉಳಿಸುತ್ತೀರೋ ಅವರಿಗೆ ಉಳಿಸಲಾಗುವುದು. ಆದರೆ ಯೋಹಾನ ಸುವಾರ್ತೆ ನಾವು 20ನೇ ಅಧ್ಯಾಯ 20ನೇ ವಾಕ್ಯದಿಂದ ನೋಡುತ್ತೇವೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 22 ಆದರೆ ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನೋಡುತ್ತೇವೆ. ನೀವು ಯಾರ ಪಾಪವನ್ನು ಕ್ಷಮಿಸುತ್ತೀರೋ ಕ್ಷಮಿಸಲಾಗುವುದು, ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವುಗಳನ್ನು ಉಳಿಸಲಾಗುವುದು. ಆದರೆ ಯೇಸುವಿನ ವಿಶ್ವಾಸ ಇಟ್ಟ ಪ್ರತಿಯೊಬ್ಬ ಶಿಷ್ಯರಿಗೆ ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಇದೆ. ಕಾರಣ ಯೇಸುವಿನಲ್ಲಿ ವಿಶ್ವಾಸ ಇಟ್ಟವರು ಪಾಪ ಕ್ಷಮಿಸಲಾಗಿವೆ. ಆದ್ದರಿಂದ ಅವರು ಪಾಪ ಕ್ಷಮಿಸಲು ಯೋಗ್ಯರಾಗಿದ್ದಾರೆ. ಯೇಸುವಿನ ಶಿಷ್ಯರಾದ್ದರಿಂದ, ಅನುಯಾಯಿಗಳಾಗಿದ್ದರಿಂದ, ಆತನ ಸೇವೆ ಮಾಡುತ್ತಿದ್ದರಿಂದ, ಹೀಗೆ ಕರುಣೆಯ ಕಾರ್ಯ ಮಾಡಿದ ಯೇಸು ಕ್ರಿಸ್ತ ಪ್ರಭು ಪಾರ್ಶ್ವ ರೋಗಿಯನ್ನು ಕರುಣೆಯಿಂದ ಮತ್ತು ಆತನನ್ನು ಕರೆದುಕೊಂಡು ಬಂದವರ ಕಷ್ಟವನ್ನು ನೋಡಿ ಕರುಣೆಯಿಂದ ಸುತ್ತಮುತ್ತಲಿದ್ದ ಅಷ್ಟು ಜನಜಂಗುಳಿಯ ಮೇಲೆ ಲೆಕ್ಕಿಸದೆ ಆ ಪಾರ್ಶ್ವ ರೋಗಿಗೆ ಕರುಣೆಯ ಸ್ವಸ್ಥತೆಯನ್ನು ನೀಡಿ ಪಾಪಗಳನ್ನು ಕೂಡ ಮೊದಲು ಕ್ಷಮಿಸಿ ಎದ್ದು ನಡೆ, ನಿನ್ನ ಮನೆಗೆ, ನಿನ್ನ ಪಾಪ ಕ್ಷಮಿಸಲಾಗಿವೆ ತಮ್ಮ ಮಗನೇ ಎಂದು ಹೇಳ್ತಾನೆ ಪ್ರಿಯರೇ. ಇಂಥ ಆ ಎದ್ದು ಆ ಪಾರ್ಶ್ವರೋಗಿ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗುತ್ತಾನೆ ಪ್ರಿಯರೇ. ಇದನ್ನು ಜನರು ನೋಡಿ ಭಯಪಟ್ಟರಂತ ಪಾರ್ಶ್ವರೋಗಿ ಏನು ಇಷ್ಟು ಒಂದೇ ಮಾತಿಗೆ ಎದ್ದು ನಡೆದಾಡಿದ. ಹೌದು, ಇದು ವೈದ್ಯರಿಗೆ ಸಾಧ್ಯ ಇಲ್ಲ, ಭಕ್ತಿವೇಷ ಹಾಕಿಕೊಂಡ ಪರಿಸರ ಶಾಸ್ತ್ರಿಗಳಿಗೆ ಸಾಧ್ಯವಿಲ್ಲ. ಬರೀ ಬಾಯಿ ಮಾತಿನಲ್ಲಿ ದೇವರು, ಪ್ರಾರ್ಥನೆ, ವಿಶ್ವಾಸ, ಪರಿಶುದ್ಧತೆ ಎಂದು ಹೇಳುವವರಿಗೆ ಸಾಧ್ಯ ಇಲ್ಲ. ಇದು ದೇವರಿಂದ ಹುಟ್ಟಿದವರಿಗೆ ಹೊಸದಾಗಿ, ನೀರಿನಿಂದಲೂ ಪರಿಶುದ್ಧಾತ್ಮನಿಂದ ಹೊಸದಾಗಿ ಹುಟ್ಟಿದವರಿಗೆ, ದೇವರಿಂದ ಅಧಿಕಾರ ಹೊಂದಿದವರಿಗೆ ಮಾತ್ರ ಸಾಧ್ಯ. ಇಂಥ ಅಧಿಕಾರ ನಾವು ನೋಡಿದೆವಲ್ಲ ಕಣ್ಣಾರೆ ಎಂದು ದೇವರಿಗೆ ಭಯಪಟ್ಟರಂತ ಪ್ರೇರೆ. ಮತ್ತು ದೇವರು ಮನುಷ್ಯರಿಗೆ ಅಂಥ ಅಧಿಕಾರ ಕೊಟ್ಟಿದ್ದಕ್ಕೆ ದೇವರನ್ನು ಕೊಂಡಾಡಿದ್ರಂತ, ಯೇಸುವನ್ನು ಕೊಂಡಾಡಲಿಲ್ಲ. ಯೇಸುವಿಗೆ ದೇವರು ಕೊಟ್ಟಿದ್ದಾನೆ, ಯೇಸು ದೇವರ ಮಗ ಎಂದು ಅವರು ಗುರುತಿಸಲಿಲ್ಲ. ದೇವರ ಅಧಿಕಾರ ಮಾತ್ರ ಇದೆ, ಎಲ್ಲ ಅಧಿಕಾರಕ್ಕೆ ಆತನೇ ಶಿರಸ್ಸು ಅಂತ ಗೊತ್ತಿಲ್ಲ ಅವರಿಗೆ. ಹೌದು, ಪಾರ್ಶ್ವ ರೋಗಿ ಪಾಪವನ್ನು ಕ್ಷಮಿಸಿದ್ದು ಕೂಡ ಯೇಸುವಿನ ಕರುಣೆಯ ಕಾರ್ಯ. ಹೌದು, ನಾವು ಯಾಕೆ ಹೇಳ್ತಿದ್ದೀನಂದರೆ, ಯೇಸು ಅಲ್ಲಿಂದ ಹೋಗುತ್ತಿರುವಾಗ, ಹೌದು, ಇಲ್ಲಿಂದ ಪಾರ್ಶ್ವ ರೋಗಿಯನ್ನು ಗುಣಪಡಿಸಿ ಆತನನ್ನು ಮನೆಗೆ ಕಳಿಸಿ ದೇವರನ್ನು ಕೊಂಡಾಡುವಂತೆ ಮಾಡಿ ಅಲ್ಲಿಂದ ಹೋಗುತ್ತಿರುವಾಗ, ಮತ್ತಾಯ ಸುವಾರ್ತೆ 9ನೇ ಅಧ್ಯಾಯ 9ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೆ, ಯೇಸು ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಮತ್ತಾಯನೆಂಬ ಒಬ್ಬ ಮನುಷ್ಯನನ್ನು ನೋಡಿ, ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎದ್ದು ಯೇಸುವನ್ನು ಹಿಂಬಾಲಿಸಿದನು. ಮತ್ತಾಯ ಅಂದರೆ ಆತ ಸುಂಕ ವಸೂಲಿ ಮಾಡುವ ಆತ ಪ್ರೇರೆ, ಒಂದು ಆಫೀಸರ್, ಒಬ್ಬ ಅಧಿಕಾರಿ, ಹಣ ಲೆಕ್ಕ ಹಾಕುವ, ವಿನಿಮಯ ಮಾಡುವ ಅಧಿಕಾರಿ. ಹೀಗೆ 10ನೇ ವಾಕ್ಯ, ಅನಂತರ ಆತನು ಅವನ ಮನೆಯಲ್ಲಿ ಊಟಕ್ಕೆ ಕೂತಿರುವಾಗ ಬಹುಮಂದಿ ಸುಂಕದವರು ಪಾಪಿಗಳು ಬಂದು ಯೇಸುವಿನ ಮತ್ತು ಆತನ ಶಿಷ್ಯರ ಪಂಕ್ತಿಯಲ್ಲಿ ಕೂತುಕೊಂಡರು. ಯಾರ ಮನೆಯಲ್ಲಿ ಪ್ರೇರೆ? ಆ ಸುಂಕದ ಮತ್ತಾಯನೆಂಬ ಒಬ್ಬ ಮನುಷ್ಯನನ್ನು ನನ್ನನ್ನು ಹಿಂಬಾಲಿಸಬಾ ಎಂದು ಕರೆದಿದ್ನಲ್ಲ ಯೇಸು. ಆ ಮತ್ತಾಯ ಯೇಸುವಿನ ಆ ಜೀವಂತ ರಕ್ಷಣೆಯ ಆಕರ್ಷಣೆಯ ಸೃಷ್ಟಿಸಿದ ಕರ್ತನ ಮಾತು ಕೇಳಿ ಯೇಸುವನ್ನು ಹಿಂಬಾಲಿಸ್ತಾನೆ. ಅಲ್ಲೇ ಸುಂಕ ಆ ಉಕ್ಕಡ ಬಿಟ್ಟು, ಅಂದರೆ ಆ ಚೇರು ಬಿಟ್ಟು, ಆ ನಾಣ್ಯಗಳನ್ನು ಬಿಟ್ಟು, ಆ ಕೆಲಸ ಬಿಟ್ಟು, ಯಾರು ಏನು ಎನ್ನುತ್ತಾರೋ ಎಂದು ಭಯಪಡದೆ ಸೃಷ್ಟಿಕರ್ತನ ಮಾತಿಗೆ ಆಕರ್ಷಣೆ ಹೊಂದಿ ಮರುಳಾಗಿ ಹೊಸ ಸೃಷ್ಟಿಯಾಗಿ ಯೇಸುವನ್ನು ಹಿಂಬಾಲಿಸ್ತಾನೆ. ಹೀಗೆ ಆ ಮತ್ತಾಯ ಯೇಸು ಕ್ರಿಸ್ತನ ಪ್ರಭುವನ್ನು, ರಕ್ಷಕನು ತನ್ನ ಮನೆಯಲ್ಲಿ ಸ್ವಾಗತಿಸುತ್ತಾನೆ ಊಟಕ್ಕೆ. ಹಾಗೆ ಕೂತಿರುವಾಗ ಅನೇಕರನ್ನು ಕೂಡ ಆ ಮತ್ತಾಯನ ಸ್ನೇಹಿತರನ್ನು ಕರೆದಿರುತ್ತಾನೆ ಊಟಕ್ಕೆ. ಬಹುಮಂದಿ ಸುಂಕದವರು ಪಾಪಿಗಳು ಬಂದು ಯೇಸುವಿನ ಮತ್ತು ಆತನ ಶಿಷ್ಯರ ಅದೇ ಊಟ ಮಾಡುವ ಪಂಕ್ತಿಯಲ್ಲಿ, ಆ ಸಾಲಿನಲ್ಲಿ ಕೂತುಕೊಳ್ತಾರಂತ. 11ನೇ ವಾಕ್ಯ, ಮತ್ತೆ ಸುವಾರ್ತೆ 9ನೇ ಅಧ್ಯಾಯ 11ನೇ ವಾಕ್ಯ, ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 9 ವರ್ಸ್ 11th ವರ್ಡ್. ಫರಿಸಾಯರು ಅದನ್ನು ನೋಡಿ ಆತನ ಶಿಷ್ಯರನ್ನು, ನಿಮ್ಮ ಗುರುವು ಸುಂಕದವರ ಮತ್ತು ಪಾಪಿಗಳ ಸಂಗಡ ಯಾಕೆ ಊಟ ಮಾಡುತ್ತಾನೆ ಎಂದು ಕೇಳಿದರು. ಫರಿಸಾಯರು ಅದನ್ನು ನೋಡ್ತಾರಂತಾರೆ, ಯಾವುದನ್ನು? ಪಾಪಿಗಳ ಮತ್ತು ಸುಂಕದವರ ಸಾಲಿನಲ್ಲಿ
ಊಟಕ್ಕೆ ಕೂಡುತ್ತಿದ್ದಾನಲ್ಲ ನಿಮ್ಮ ಗುರು. ಆದರೆ ಅವರು ಬಂದಿದ್ದು ಸುಂಕ ವಸೂಲಿ ಮಾಡುವಾತನ ಮತ್ತ ಎಂಬ ಅಧಿಕಾರಿಯ ಮನೆಗೆ, ಐಶ್ವರ್ಯವಂತನ ಮನೆಗೆ. ನೋಡಿದರೆ ಆ ಊಟಕ್ಕೆ ಕರೆದಾತನ ಬಗ್ಗೆ ಹೇಳ್ತಿದ್ದಾರೆ. ನೀವು ಯೇಸು ನಿಮ್ಮ ಗುರು ದೊಡ್ಡಾತನೇ ಅಂತೀರಲ್ಲ, ನಾವು ಕೂಡ ಆತನನ್ನು ಹಾಗೆ ಅಂದುಕೊಂಡಿದ್ದೆವು. ಆದರೆ ನಿಮ್ಮ ಗುರು ಸುಂಕದವರ ಮತ್ತು ಪಾಪಿಗಳ ಸಂಗಡ ಊಟಕ್ಕೆ ಕೂಡುತ್ತಾನಲ್ಲ ಎಂದು ಕೇಳುತ್ತಾರೆ. 12ನೇ ವಾಕ್ಯ, 12th ವರ್ಡ್, ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 9 12th ವರ್ಡ್, 9ನೇ ಅಧ್ಯಾಯ 12ನೇ ವಾಕ್ಯ. ಆತನು ಅದನ್ನು ಕೇಳಿ, ಅಂದರೆ ಯೇಸು ಆ ಫರಿಸಾಯರು ಮಾತಾಡುವುದನ್ನು ಕೇಳಿ ಶಿಷ್ಯರೊಂದಿಗೆ ಹೀಗೆ ಮಾತಾಡಿದನರಲ್ಲ ಅಂತ ಕೇಳಿ, ಯೇಸು ಅದನ್ನು ಕೇಳಿ, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಇಲ್ಲದವರಿಗೆ ಬೇಕು. ಏನಂತಂದ್ರೆ ಯೇಸು ಕ್ರಿಸ್ತ ಪ್ರಭು ರಕ್ಷಕ ದೇವರು ಕ್ಷೇಮದಿಂದಿರುವವರಿಗೆ ವೈದ್ಯರು ಬೇಕಾಗಿಲ್ಲ, ಆರೋಗ್ಯದಿಂದಿರುವವರಿಗೆ ಡಾಕ್ಟರ್ ಅವಶ್ಯಕತೆ ಇಲ್ಲ, ಅನಾರೋಗ್ಯ ಕ್ಷೇಮ ಇಲ್ಲದವರಿಗೆ, ಬಳಲುತ್ತಿರುವವರಿಗೆ, ದೇಹದಲ್ಲಿ ರೋಗ ಇರುವವರಿಗೆ ವೈದ್ಯನ ಅವಶ್ಯಕತೆ ಇದೆ. ನೀವು ಕ್ಷೇಮ ಇದ್ದಿದೆ ಎಂದುಕೊಳ್ಳುತ್ತಿದ್ದೀರಿ. ನಿಮಗೆ ಪಾಪಿಗಳು, ಸುಂಕದವರು, ಕ್ಷೇಮವಿಲ್ಲದವರು ಅಂದುಕೊಳ್ಳುತ್ತಿದ್ದೀರಿ. ಆದರೆ ವೈದ್ಯನು ಬಂದಿರುವುದು ಕ್ಷೇಮವಿಲ್ಲದವರಿಗೆ ಅವಶ್ಯಕತೆ. ವೈದ್ಯನು ಇವರಿಗೆ ಕ್ಷೇಮ ಇಲ್ಲ. ಪಾಪಿಗಳು, ಸುಂಕದವರು ನಿಮ್ಮ ದೃಷ್ಟಿಯಲ್ಲಿ ಕೆಟ್ಟವರು, ಅಶುದ್ಧರು, ಪಾಪಿಗಳು, ದೇವರಿಂದ ದೂರ ಆಗಿ ಜೀವಿಸುತ್ತಿರುವರು ಎಂದುಕೊಂಡಿದ್ದೀರಿ. ಆದರೆ ದೇವರು ರಕ್ಷಣೆ ಮಾಡುವುದಕ್ಕೆ ಕಳಿಸಿರುವುದು ನನ್ನನ್ನು, ಸುಂಕದವರನ್ನು, ಪಾಪಿಗಳನ್ನು. ನೀವು ನೀತಿವಂತರೆಂದು ಅಂದುಕೊಂಡಿದ್ದೀರಲ್ಲ, ನಿಮಗೆ ಅವಶ್ಯಕತೆ ಇಲ್ಲ ವೈದ್ಯನು. ಆದರೆ ಅವ್ರಿಗೆ ಇನ್ನೊಂದು ಮಾತಾಡ್ತಾನೆ ಪ್ರೇರೆ ಯೇಸು ಕ್ರಿಸ್ತನು. 13ನೇ ವಾಕ್ಯ, 9ನೇ ಅಧ್ಯಾಯ ಮತ್ತಾಯ ಸುವಾರ್ತೆ 13ನೇ ವಾಕ್ಯ, ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 9 ವರ್ಸ್ 13th ವರ್ಡ್, ನಮ್ಮ ಮುಖ್ಯ ವಾಕ್ಯ ಪ್ರೇರೆ ಅಂಶ. ನೀವು ಹೋಗಿ, ಅಂದರೆ ಫರಿಸಾಯರಿಗೆ ಹೇಳ್ತಾನೆ ಪ್ರಭು ಯೇಸು ರಕ್ಷಕ, ನೀವು ಹೋಗಿ ನನಗೆ ಯಜ್ಞವು ಬೇಡ, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ. ನೀವು ಹೋಗಿ, ದೇವರು ಹೇಳಿದ್ದಾನೆ ಪರಿಶುದ್ಧ ಗ್ರಂಥದಲ್ಲಿ, ಪ್ರವಾದಿಗಳು ಬರೆದಿದ್ದಾರೆ, ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ. ಸುಮ್ಮನೆ ಯಾವುದು ತೋಚಿದಂತೆ ನಿಮ್ಮ ಅಧಿಕಾರ ಸ್ಥಾನ ಇದೆ, ಜನರು ಮಾನ ಕೊಡುತ್ತಿದ್ದಾರೆ ಎಂದು ಹೊರಗಿನ ತೋರಿಕೆಗೆ ಸುಣ್ಣ ಬಳಿದ ಸಮಾಧಿಗಳಂತಿರುವ ನೀವು ನಿಮಗೆ ತೋಚಿದ್ದನ್ನು ಮಾತಾಡಬೇಡ್ರಿ. ಕರುಣೆಯ ಬೇಕೆಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನಂದನು. ಶಾಸ್ತ್ರಿಗಳೇ, ಪರಿಸರೇ, ನೀವು ನೀತಿವಂತರೆಂದು ಜನರಿಗೆ ತೋರಿಸಿಕೊಳ್ಳುತ್ತೀರಿ, ಆದರೆ ದೇವರು ನಿಮ್ಮ ಅಂತರಂಗವನ್ನು ಬಲ್ಲನು. ನೀವು ಒಂಟೆ ನುಂಗುವವರು, ಸೊಳ್ಳೆ ಸೋಸುವವರು, ಸುಣ್ಣ ಬಳಿದ ಸಮಾಧಿಗಳು, ಕುರುಡರು, ಕುರುಡ ಮಾರ್ಗದರ್ಶಕರು, ನೆಲ ಸಮಾನವಾದ ಸಮಾಧಿಗಳು. ನೀವು ಜನರ ಹೆಗಲ ಮೇಲೆ ಭಾರವನ್ನು ಹೊರಿಸುವವರು. ಎಷ್ಟು ಭಾರ ಇದೆ ಎಂದು ಕೂಡ ನೀವು ಕಿರುಬೆರಳಿನಿಂದ ಕೂಡ ಮುಟ್ಟಿ ನೋಡುವುದಿಲ್ಲ. ಅಯ್ಯೋ ಶಾಸ್ತ್ರಿ, ಪರಿಸರಿ, ನಿಮಗೆ ಧಿಕ್ಕಾರೆಂದು ಹೆಸರುತ್ತಾನೆ. ಅವ್ರಿಗೆ ಹೇಳ್ತಿದ್ದಾನೆ, ಕರುಣೆಯ ಬೇಕೆಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು. ಅಂದರೆ ನಾವು ಸರಿ ಇದ್ದೇವೆ, ನಾವು ಪೂಜ್ಯರು, ನಾವು ಮೋಸ್ಟ್ ರೆವರೆಂಟ್, ನಾವು ಪರಮ ಪೂಜ್ಯ, ಈ ರೀತಿ ಟೈಟಲ್ ಇಟ್ಕೊಳ್ಳುವವರು ತಮ್ಮನ್ನು ತಾವೇ ಪರಿಸಾಯರಂತೆ ನೀತಿವಂತರೆಂದು ನಮಗೆ ಯೇಸು ಅವಶ್ಯಕತೆ ಇಲ್ಲ ಮತ್ತು ಕರುಣೆಯ ಅವಶ್ಯಕತೆ ಇಲ್ಲ ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳೋದಕ್ಕೆ ಅವಶ್ಯಕತೆ ಇಲ್ಲ ಅವರಿಗೆ, ಇಷ್ಟ ಇಲ್ಲ ಅವರಿಗೆ. ಆದರೆ ಯೇಸು ಹೇಳ್ತಿದ್ದಾನೆ, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು. ಹೌದು, ನಾವು ಹೋಶೇಯ ಪ್ರವಾದಿ ಗ್ರಂಥ 6ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಇದರ ಪ್ರವಾದನೆ ಯೇಸು ಹೇಳಿದ್ದು, ನೀವು ಹೋಗಿ ಕಲಿತುಕೊಳ್ಳಿರಿ ಎಂಬ ಮಾತಿನ ಅರ್ಥ ಎಂದು ಹೋಶೇಯ ಪ್ರವಾದಿ ಗ್ರಂಥ 6ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಇರುವುದನ್ನು ನೋಡುತ್ತೇವೆ. ಹೋಶೇಯ, ಪ್ರಾಫೆಟ್ ಹೋಶೇಯ ಚಾಪ್ಟರ್ 6 ವರ್ಸ್ 6th ವರ್ಡ್.
ಇಲ್ಲಿ ಓದುವುದಾದರೆ, ನನಗೆ ಯಜ್ಞವು ಬೇಡ, ಕರುಣೆಯೇ ಬೇಕು, ಹೋಮಗಳಿಗಿಂತ ದೈವಜ್ಞಾನವೇ ಇಷ್ಟ. ಆದರೆ ಇಲ್ಲಿ ತಂದೆಯಾದ ದೇವರು ಹೋಶೇಯ ಪ್ರವಾದಿಯ ಮುಖಾಂತರ ಇಸ್ರಾಯೇಲ್ ಜನರಿಗೆ ತಿಳಿಯಪಡಿಸಿದ್ದಂದರೆ, ದೇವರ ಸ್ವಂತ ಜನರಿಗೆ ಅವರು ವ್ಯರ್ಥ ಪಶ್ಚಾತ್ತಾಪ ಪಡುತ್ತಿದ್ದಾರೆ. ಆದ್ದರಿಂದ ಇಂಥ ವ್ಯರ್ಥ ಪಶ್ಚಾತ್ತಾಪದ ಯಜ್ಞ ಬೇಡ ನನಗೆ. ಹೃದಯದಿಂದ ಬರುವ ವಾಕ್ಯಾನುಸಾರವಾದ ದೇವರನ್ನು ಪೂರ್ಣ ಹೃದಯ ಆತ್ಮ ಬುದ್ಧಿಶಕ್ತಿಯಿಂದ ಹುಡುಕುವ ಆ ಕರುಣೆ ಬೇಕು. ಹೋಮಗಳಿಗಿಂತ ದೈವಜ್ಞಾನವೇ ಇಷ್ಟ. ಆದರೆ ಯಜ್ಞ ಬೇಡ ಅಂತ ಪ್ರೇರೆ, ಕರುಣೆ ಬೇಕಂತ. ಹೋಮಗಳಿಗಿಂತ ದೈವಜ್ಞಾನವೇ ಇಷ್ಟ. ದೇವರಿಗೆ ಕರುಣೆ ಇಷ್ಟ ಪ್ರೇರೆ, ದೈವಜ್ಞಾನ ಇಷ್ಟ. ಹೌದು, ಹೀಗೆ ಯೇಸು ಕ್ರಿಸ್ತನೇ ಕರುಣೆಯಾಗಿದ್ದಾನೆ ಪ್ರೇರೆ. ಶಿಲುವೆ ಮೇಲೆ ಪ್ರಾಣ ಕೊಡುವ ಯಜ್ಞ ಮಾಡಿದ್ದಾನೆ. ಮತ್ತು ನಿಜವಾದ ಜ್ಞಾನ ದೇವರನ್ನು ಪ್ರೀತಿಸುವುದೇ, ದೇವರ ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುವುದೇ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ, ಆತನ ಹೆಸರಿನಲ್ಲಿ ತಂದೆಯಾದ ದೇವರು ವಾಗ್ದಾನ ಮಾಡಿದ ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳುವುದೇ ದೈವಜ್ಞಾನ. ಹೌದು, ಹೀಗೆ ನಾವು ದೈವಜ್ಞಾನ ನೆರವೇರಿಸಿದ ವ್ಯಕ್ತಿಯನ್ನು ನೋಡುತ್ತೇವೆ ಪ್ರೇರೆ. ನಾವು ಲೂಕನ ಸುವಾರ್ತೆ 1ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ನೋಡುತ್ತೇವೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 1 ವರ್ಸ್ 38th ವರ್ಡ್. ಇಲ್ಲಿ ಯೇಸು ಕ್ರಿಸ್ತನ ತಾಯಿ ಮರಿಯಾಳ ಬಗ್ಗೆ ನೋಡುತ್ತೇವೆ ಪ್ರೇರೆ. 1ನೇ ಅಧ್ಯಾಯ ಲೂಕ ಸುವಾರ್ತೆ 38ನೇ ವಾಕ್ಯ. ಲೂಕ್ ಗಾಸ್ಪೆಲ್ ಚಾಪ್ಟರ್ 1 ವರ್ಸ್ 38th ವರ್ಡ್. ಇಗೋ, ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಆಮೇಲೆ ಆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು. ಹೌದು, ದೇವದೂತ ಗಬ್ರಿಯೇಲನು ಬಂದು, ಮರಿಯಳೆ ಭಯಪಡಬೇಡ, ದೇವರ ದಯೆ ನಿನಗೆ ದೊರಕಿತ್ತು. ಆದರೆ ದೇವರ ಕರುಣೆ ನಿನಗೆ ದೊರಕಿತ್ತು. ದೇವ ತಂದೆ ನಿನ್ನೊಂದಿಗಿದ್ದಾನೆ ಎಂದು ಹೇಳ್ತಾನೆ, ಶುಭವಚನ ಹೇಳ್ತಾನೆ. ಅದಕ್ಕೆ ಇದೆಂಥ ಆಶೀರ್ವಾದ ಎಂದು ಆಕೆ ಯೋಚನೆ ಮಾಡುತ್ತಿರಲಾಗಿ ದೂತನು ಆಕೆಗೆ, ಮರಿಯಳೆ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವಿದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಮರಿಯಳು ಆ ದೂತನನ್ನು, ಇದು ಹೇಗಾದೀತು, ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರ ಆತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಅದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಮತ್ತು ನಿನ್ನ ಬಂಧುವಾದ ಎಲಿಸಬೇತಳಿದ್ದಾಳಲ್ಲ, ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ. ಆಕೆಯ ಗರ್ಭದಲ್ಲಿ ಗಂಡು ಮಗುವದೆ. ಬಂಜೆ ಎನಿಸಿಕೊಂಡಿದ್ದ ಆಕೆಗೆ ಇದೇ 6ನೇ ತಿಂಗಳು. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. ಆಗ ಮರಿಯಳು ನಮ್ಮ ಮುಖ್ಯವಾಗಿ ಪ್ರೇರೆ, ಇಗೋ ಕರ್ತನ ದಾಸಿ ನಾನು. ಗಬ್ರಿಯೇಲ್ ದೇವದೂತನೇ, ಇಗೋ ಕರ್ತನ ದಾಸಿ ನಾನು. ನೀನು ಅಥವಾ ನಿನ್ನ ಮಾತಿನಂತೆ ದೇವರಿಂದ ತೆಗೆದುಕೊಂಡು ಬಂದಿದ್ದಲ್ಲ ದೇವರ ವಾಕ್ಯ, ದೇವರ ಪರಾಕ್ರಮ ದೂತ, ನಿನ್ನ ಮಾತಿನಂತೆ ನನಗಾಗಲಿ ಎಂದು ಆಕೆ ದೇವರಿಗೂ ದೇವರ ಪರಾಕ್ರಮ ದೂತನಿಗೂ ಮಣಿಯುತ್ತಾಳೆ ಪ್ರೇರೆ, ಸ್ವಾಗತಿಸುತ್ತಾಳೆ. ಇದು ದೇವಜ್ಞಾನ ಸೂಚಿಸುತ್ತಿದೆ. ನಾವು ಹೋಶೇಯ ಪ್ರವಾದಿ ಗ್ರಂಥದಲ್ಲಿ ನೋಡುತ್ತೇವೆ, ಯಜ್ಞವು ಬೇಡ ನನಗೆ, ಕರುಣೆಯೇ ಬೇಕು, ಹೋಮಗಳಿಗಿಂತ ದೇವಜ್ಞಾನವೇ ಇಷ್ಟ. ಹೌದ್ರಿ, ಹೀಗೆ ಯೇಸು ಯಜ್ಞವಾಗಿದ್ದಾನೆ. ಹೌದ್ರಿ, ಮತ್ತು ದೇವಜ್ಞಾನವಾಗಿದ್ದಾನೆ ಯೇಸು ಆ ಪರಿಶುದ್ಧಾತ್ಮನಾಗಿ ತಾಯಿ ಮರಿಯಾಳ ಗರ್ಭದಲ್ಲಿ ಇಳಿದಾಗ ಆಕೆಗೆ ಕೂಡ ದೇವರ ದಯೆ ದೊರಕಿತ್ತು ಮತ್ತು ದೇವಜ್ಞಾನ ದೊರಕಿತ್ತು. ದೇವದೂತನಿಗೆ ಸರಿಯಾದ ವಿಧೇಯತೆಯ ಮಾತುಗಳನ್ನು ಆಡುತ್ತಾಳೆ ಪ್ರೇರೆ. ಹೀಗೆ ನಾವು ಯೋಹಾನ ಸುವಾರ್ತೆ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 2 ವರ್ಸ್ 5th ವರ್ಡ್. ಇಲ್ಲಿ ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನು ಅದನ್ನು ಮಾಡಿರಿ ಅಂದಳು. ಪ್ರೇರೆ, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥ ಯಜ್ಞವೂ ಬೇಡ, ಕರುಣೆಯೇ ಬೇಕು, ಹೋಮಗಳಿಗಿಂತ ದೈವಜ್ಞಾನವೇ ಇಷ್ಟ. ಪ್ರೇರೆ, ದೇವರ ಕರುಣೆ, ದೇವರ ಜ್ಞಾನ ಯೇಸು ಆಗಿದ್ದಾನೆ ಪ್ರೇರೆ. ಯೇಸು ಯಾರೆಲ್ಲಿ ಬಂದರು ಅವರು ದೇವರ ಚಿತ್ತವನ್ನು ನೆರವೇರಿಸುವವರಾಗುತ್ತಾರೆ.
ಮತ್ತು ಯೇಸುವನ್ನು ತೋರಿಸುತ್ತಾರೆ. ದೇವರ ಕರುಣೆ, ದೇವರ ಜ್ಞಾನವನ್ನು ಪಡೆದವರು. ಯೇಸುವಿನ ತಾಯಿ ಕೂಡ ದೇವರ ಕರುಣೆಯಾದ ದೇವರ ವಾಕ್ಯವಾದ ಯೇಸುವನ್ನು ಪಡೆದಿದ್ದಳು ಮತ್ತು ದೇವರ ಜ್ಞಾನವಾದ ಯೇಸುವನ್ನು ಪಡೆದಿದ್ದಳು. ತನ್ನ ಉದರದಲ್ಲಿ, ಹೃದಯದಲ್ಲಿ ಪರಾತ್ಪರ ದೇವರ ಪವಿತ್ರಾತ್ಮ ಇಳಿದು ಬರುವ ಮುಖಾಂತರ ಶಕ್ತಿ ನೆರಳು ಧರಿಸಿಕೊಳ್ಳುವುದೆಂದು ಮಾತಿನಲ್ಲಿ, ಆ ಭವಿಷ್ಯದಲ್ಲಿ 6 ತಿಂಗಳ ಒಳಗಡೆ ನೆರವೇರುವ ಆ ಜೀವ ಸಂದೇಶ ಆಗಲೇ ಕಾರ್ಯ ಮಾಡಲು ಶುರುವಾಯಿತು ಪ್ರೇರಾಕೆಯಲ್ಲಿ. ಹೀಗೆ ಯೇಸು ಮಾಡಿದ ಮೊದಲನೇ ಅದ್ಭುತ ಕಾರ್ಯ ಕಾನ ಮದುವೆಯಲ್ಲಿ ಯೇಸುವನ್ನು ಶಿಷ್ಯರನ್ನು ಮದುವೆಗೆ ಆಮಂತ್ರಿಸಿರುತ್ತಾರೆ. ಅಲ್ಲಿ ಯೇಸುವಿನ ತಾಯಿ ಇರ್ತಾಳಂತ ಪ್ರೇರೆ. ಅಲ್ಲಿ ದ್ರಾಕ್ಷಾರಸ, ಯಹೂದ್ಯರ ಆಚಾರದ ಪ್ರಕಾರ ದ್ರಾಕ್ಷಾರಸ ಕೊಡುತ್ತಿರ್ತಾರೆ ಅತಿಥಿಗಳಿಗೆ. ಅಲ್ಲಿ ದ್ರಾಕ್ಷಾರಸ ಕಡಿಮೆ ಆಯಿತು, ಮುಗಿದೋಯಿತು. ಆಗ ಯೇಸುವಿನ ತಾಯಿ ತಿಳಿದುಕೊಂಡು ಅದರ ಬಗ್ಗೆ ದ್ರಾಕ್ಷಾರಸ ಮುಗಿದು ಹೋಗಿದೆ ಎಂದು ಯೇಸುವಿನ ಬಳಿಗೆ ಬರುತ್ತಾಳೆ. ಕಾರಣ ಯೇಸುವನ್ನು ಆಕೆ ಜನ್ಮ ಕೊಟ್ಟಿದ್ದಾಳೆ. ಆ ಯೆಶಾಯ ಪ್ರವಾದಿ ಗ್ರಂಥ 7ನೇ ಅಧ್ಯಾಯ 14ನೇ ವರ್ಷದಲ್ಲಿ ಓದುತ್ತೇವೆ ಪ್ರೇರೆ. ಪ್ರಾಫೆಟ್ ಐಸಾಯ ಚಾಪ್ಟರ್ 7 ವರ್ಸ್ 14th ವರ್ಡ್. ಇಲ್ಲಿ ಗರ್ಭಿಣಿಯೊಬ್ಬಳು ಸ್ತ್ರೀ ಗರ್ಭ ತಳೆದು ಪ್ರಸವಿಸಿ ಒಬ್ಬ ಮಗನನ್ನು ಹಡೆಯುತ್ತಾಳೆ. ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಪ್ರೇರೆ, ಗರ್ಭವತಿಯು ಒಬ್ಬ ಮಗನನ್ನು, ಗಂಡು ಮಗುವನ್ನು ಹಡೆಯುತ್ತಾಳೆ. ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುತ್ತಾಳೆ ಎಂದು ಬರೆಯಲ್ಪಟ್ಟಿದೆ. ಆಕೆ ಇಡುತ್ತಾಳಂತ ಪ್ರೇರೆ ಹೆಸರು. ಯೆಶಾಯ ಪ್ರವಾದಿ ಹೇಳಿದ್ದಾನೆ. ಆತ ಅದ್ಭುತ ಸ್ವರೂಪನೆಂದು ಆಕೆಗೆ ಗೊತ್ತು. ಕಾರಣ ಯೆಶಾಯ ಪ್ರವಾದಿ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯದಲ್ಲಿರುವಂತೆ ಆತನು ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರ ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಆತನ ಬಾಹುವಿನ ಮೇಲಿರುವುದು ಆಡಳಿತ, ದೇವರ ಆಡಳಿತ. ಯೇಸು ಕ್ರಿಸ್ತನೆಂಬ ಆ ಚಿಕ್ಕ ಮಗುವಿನ ಮೇಲೆ ಅಥವಾ ಬೆಳೆದು ದೊಡ್ಡ ಆತನಾಗಿ ಪರಾತ್ಪರ ದೇವಕುಮಾರ ನೆನೆಸಿಕೊಂಡು ಯೇಸುವಿನ ಮೇಲೆ ಇದೆ ಪ್ರೇರಿ. ಹೌದು, ಹೀಗೆ ಆಕೆಗೆ ಗೊತ್ತಿತ್ತು ಪವಿತ್ರ ಗ್ರಂಥದ ಆ ಪಾಂಡಿತ್ಯ ಪಡೆದಿದ್ದಳು ಆಕೆ. ಆದ್ದರಿಂದ ದೇವರು ಯಾರನ್ನಾದರೂ ಆರಿಸಿಕೊಂಡಿದ್ದರೆ ಪ್ರೇರೆ ಅವರು ದೇವರ ಜ್ಞಾನ ಪಡೆದವರೇ ಆಗಿದ್ದಾರೆ ಪ್ರೇರೆ. ಹೆಚ್ಚು ಕಡಿಮೆ ದೇವರ ಶಾಸ್ತ್ರದಲ್ಲಿ ನಿಪುಣರಾಗಿದ್ದವರೇ ಆಗಿದ್ದಾರೆ. ಅದರಲ್ಲೂ ದೇವರಿಗೆ ಜನ್ಮ ಕೊಡಬೇಕು, ಈ ಲೋಕದಲ್ಲಿ ಸ್ವಾಗತ ಮಾಡಬೇಕಂದ್ರೆ ಇನ್ನಿಷ್ಟು ದೈವ ಜ್ಞಾನ, ದೈವ ಸನ್ನಿಧಿ, ದೈವ ಸಹವಾಸ, ದೇವರ ಪರೀಕ್ಷೆ, ಅಗ್ನಿ ಪರೀಕ್ಷೆಗೆ ಒಳಗಾದವರೇ ಆಗಿರ್ಬೇಕು ಪ್ರೇರೆ. ದೇವರ ಕರುಣೆ ಆಕೆ ಮೇಲೆ ಇಳಿದು ಬಂತು. ದೇವ ಜ್ಞಾನ ಆಕೆಯಲ್ಲಿ ಕಾರ್ಯ ಮಾಡಿತ್ತು. ಹೀಗೆ ದ್ರಾಕ್ಷಾರಸ ಕಡಿಮೆ ಆದಾಗ ಯೇಸುವಿನ ಬಳಿಗೆ ಬರುತ್ತಾಳೆ. ಯೇಸು ಅದ್ಭುತ ಸ್ವರೂಪನಾಗಿದ್ದಾನೆ, ಸರಿಯಾದ ಪರಿಹಾರ ಮಾಡುತ್ತಾನೆ. ಇದಕ್ಕೆ ಆತನಿಗೆ ಅಸಾಧ್ಯವಾದ ಯಾವುದಿಲ್ಲ ಅಂತ ತಿಳಿದು ಸ್ವಾಮಿ ಯೇಸುವಿನ ಬಳಿಗೆ ಬಂದಾಗ, ಅಮ್ಮ ನನಗೇಕೆ ಇದನ್ನು ಹೇಳುತ್ತಿ, ನನ್ನ ಸಮಯ ಇನ್ನೂ ಬಂದಿಲ್ಲ ಎಂದು ಪ್ರಭು ಯೇಸು ಕ್ರಿಸ್ತನ ಹೇಳ್ತಾನೆ ತಾಯಿ ಮರಿಯಳಿಗೆ, ಯೇಸುವಿನ ತಾಯಿಗೆ. ಆಗ ಆಕೆ ಸುಮ್ಮನೆ ಹೋಗಿ ಅಲ್ಲಿನ ಕೆಲಸದವರಿಗೆ ಹೇಳ್ತಾದ್ರೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ. ಆದರೆ ನಿಜವಾದ ದೇವರ ಕರುಣೆಯಿಂದ ತುಂಬಿದ ವ್ಯಕ್ತಿ, ದೇವರ ಕರುಣೆಯೇ ಆಗಿರುವ ಯೇಸುವಿನ ತಾಯಿ, ಯೇಸುವೆ ಆ ಕರುಣೆ ಆಗಿದ್ದಾನೆ ಪ್ರೇರೆ ಆಕೆಯ ಪಾಲಿಗೆ. ಮತ್ತು ದೇವರ ಜ್ಞಾನವೇ ಆಗಿದ್ದಾನೆ ಯೇಸು. ಯೇಸುವಿನ ಮುಖಾಂತರ ಆಕೆಗೆ ದೊರಕಿದೆ. ಹೀಗೆ ದೇವರ ಜ್ಞಾನ ತಿಳಿಯಪಡಿಸ್ತಿದ್ದಾಳೆ ಪ್ರೇರೆ ಕರುಣೆಯಿಂದ. ಅವರಿಗೆ ದ್ರಾಕ್ಷಾರಸ ಬೇಕು ಎಂದಾಗ, ನನ್ನ ಸಮಯ ಬಂದಿಲ್ಲ ಅಂದರೂ ಕೂಡ ಮತ್ತೆ ಸೇವಕರಿಗೆ ಹೋಗಿ ಹೇಳ್ತಾಳೆ. ಆತನು ಅಂದರೆ ಅಲ್ಲಿ ಯೇಸು ಕ್ರಿಸ್ತನಿದ್ದಾನೆ, ರಕ್ಷಕ, ಗುರು, ನನ್ನ ಮಗನು ಎಂದು ಕೂಡ ಹೇಳಿಲ್ಲ ಪ್ರೇರೆ. ಆತನು ನಿಮಗೆ ಹೇಳಿದಂತೆ ಮಾಡಿರಿ. ಆತನು ಶ್ರೇಷ್ಠ ವ್ಯಕ್ತಿ. ಆತನು ಅಸಾಧ್ಯವನ್ನು ಸುಸಾಧ್ಯ ಮಾಡಬಲ್ಲನು, ಅದ್ಭುತ ಮಾಡಬಲ್ಲನು ಎನ್ನುವಂತೆ ಆತನು ನಿಮಗೆ ಹೇಳುವುದನ್ನು ಮಾಡಿರಿ. ಆದರೆ ಇಂದು ದೇವರ ಕರುಣೆ ನಿನ್ನಲ್ಲಿ ಇರುವುದಾದರೆ, ದೇವರ ಜ್ಞಾನ ನನ್ನಲ್ಲಿ ಇರುವುದಾದರೆ, ಯೇಸು ವಿಶ್ವಾಸದ ಮೂಲಕ, ನಿರೀಕ್ಷಿಸುವ ಮೂಲಕ, ಆ ಯೇಸುವನ್ನು ಪ್ರೀತಿಸುವುದರ ಮೂಲಕ, ಆ ಪರಿಶುದ್ಧ ಆತ್ಮನಿಂದ ದೇವರ ಕರುಣೆ ನಿನ್ನಲ್ಲಿ ಇರುವುದಾದರೆ ಯೇಸು ಹೇಳಿದಂತೆ ಕೇಳಿರಿ ಎಂದು ಹೇಳಬೇಕಾದ್ರೆ ಮೊದಲು ನಾವು ಮಾಡಿ, ಯೇಸುವಿನ ತಾಯಿ ಹೇಳಿದಂತೆ ಆತನು ಹೇಳುವುದಂತೆ ಮಾಡಿರಿ. ನಮ್ಮ ಮಕ್ಕಳಿಗೆ ತಂದೆ ತಾಯಿಗಳಾಗಿದ್ದರೆ ಯೇಸು ರಕ್ಷಕ, ಲೋಕದ ಬೆಳಕಾದ, ಪಾಪದ ಶಕ್ತಿಯನ್ನು ಸಮಾಧಿ ಮಾಡಿದ, ಮರಣದ ಶಕ್ತಿಯನ್ನು ಸಮಾಧಿ ಮಾಡಿದ, ಮರಣವಿಲ್ಲದೆ ಇಂದಿಗೂ ನಮ್ಮ ಮಧ್ಯೆ ಎದ್ದು ತಿರುಗಾಡುತ್ತಿರುವ ದೇವರು, ದೇವಕುಮಾರನಾದ ಆ ಆತ್ಮಸ್ವರೂಪನಾದ ಯೇಸು ಕ್ರಿಸ್ತನು ಹೇಳಿದಂತೆ ಮಾಡಿರಿ ಎಂದು ಹೇಳಬೇಕಾಗಿದೆ ಪ್ರೇರೆ. ಆ ವ್ಯಕ್ತಿ ಈ ವ್ಯಕ್ತಿ ಹೇಳಿದಂತೆ ಅಲ್ಲ, ಪುಣ್ಯ ಪುರುಷರು ಹೇಳಿದಂತೆ ಅಲ್ಲ, ಮಹಾತ್ಮರು ಹೇಳಿದಂತೆ ಅಲ್ಲ,
ಹಳೆ ಒಡಂಬಡಿಕೆ ಯಾವ ಸೇವಕರು ಹೇಳಿದಂತೆ ಅಲ್ಲ ಪ್ರೇರೆ. ಹೊಸ ಒಡಂಬಡಿಕೆಗೆ ಮೂಲ ಆಧಾರವಾಗಿರುವ ರಕ್ತ ಸುರಿಸಿ ಒಡಂಬಡಿಕೆ ಮಾಡಿಕೊಂಡಿರುವ, ದೇವರಿಗೆ ಕೊಂಡುಕೊಂಡಿರುವ, ನಮ್ಮ ದೇಹವನ್ನು ದೇವಾಲಯವನ್ನಾಗಿ ಮಾಡಿರುವ, ನಾವು ನಮ್ಮ ಸ್ವಂತ ಆಸ್ತಿಯಲ್ಲ, ಯೇಸು ತನ್ನ ರಕ್ತದಿಂದ ನಮ್ಮನ್ನು ತಂದೆಯಾದ ದೇವರಿಗೆ ಕೊಂಡುಕೊಂಡಿದ್ದಾನೆ ಪ್ರೇರೆ. ರಾಜಯಾಜಕರನ್ನಾಗಿ, ಪರಿಶುದ್ಧ ಜನಾಂಗವನ್ನಾಗಿ, ಸ್ವಕೀಯ ಸ್ವತ್ತನ್ನಾಗಿ, ಪರಿಶುದ್ಧ ಜನಾಂಗವನ್ನಾಗಿ ಕತ್ತಲೆಯಿಂದ ಬಿಡಿಸಿ ಕರೆದು ಬೆಳಕಿನ ತನ್ನ ಗುಣ ಅತಿಶಯಗಳನ್ನು ಸಾರಲೆಂದು, ಸದ್ಗುಣಗಳನ್ನು ಸಾರಲೆಂದು ದೇವರ ಶಿಲುಬೆ ಪ್ರೀತಿ. ಲೋಕವನ್ನು ಎಷ್ಟು ಪ್ರೀತಿಯಿಂದ ಪರಿಪಾಲಿಸುತ್ತಿದ್ದಾನೋ, ಎಲ್ಲ ಅಧಿಕಾರಗಳನ್ನು, ಎಲ್ಲ ಅಧಿಪತ್ಯಗಳು, ಎಲ್ಲ ಅಶರೀರಗಣ, ಎಲ್ಲ ದುರಾತ್ಮ ಯೇಸುವಿನ ಹೆಸರಿಗೆ ಮೊಣಕಲೂರಿ ಮಣಿಯುವಂತೆ ಮಾಡಿದ್ದಾನೆ ಪ್ರೇರೆ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಯೇಸು ಕ್ರಿಸ್ತನ್ ಬಿಟ್ಟರೆ ರಕ್ಷಣೆಗೆ ಬೇರೆ ಯಾವ ಹೆಸರು ಇಲ್ಲ ಪ್ರೇರೆ. ಹೌದು, ಹೀಗೆ ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥ ನಾವು ತಿಳಿದುಕೊಳ್ಳೋಣ ಪ್ರೇರೆ. ಹೀಗೆ ಯೇಸುವಿನ ತಾಯಿ ದೇವರ ಕರುಣೆಯನ್ನು, ದೇವರ ಜ್ಞಾನವಾಗಿರುವ ಯೇಸುವಿನ ಮಾತನ್ನು ಕೇಳಿರಿ ಎಂದು ಹೇಳುತ್ತಿದ್ದಾಳೆ ಪ್ರೇರೆ. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡುವುದಾದರೆ, ಆ ಜ್ಞಾನೋಕ್ತಿ ಗ್ರಂಥ 8ನೇ ಅಧ್ಯಾಯ 1ನೇ ವಾಕ್ಯದಿಂದ ನಾವು 8ನೇ ವಾಕ್ಯದವರೆಗೆ ಕೂಡ ಓದುತ್ತೇವೆ. ಪ್ರಾವರ್ಬ್ಸ್ ಚಾಪ್ಟರ್ 8 ವರ್ಸ್ 1 to 12 ವರ್ಡ್. ಇಲ್ಲಿ ಓದುವುದಾದರೆ, ಜ್ಞಾನವೆಂಬಾಕೆಯು ಕರೆಯುತ್ತಾಳೆ, ವಿವೇಕವೆಂಬ ಆಕೆಯೇ ದನಿಗೈಯುತ್ತಾಳೆ. ಆಕೆಯು ರಾಜಮಾರ್ಗಗಳ ಅಗ್ರಸ್ಥಾನದಲ್ಲಿ, ದಾರಿಯ ಪಕ್ಕದಲ್ಲಿ, ನಡುಬೀದಿಯಲ್ಲಿ ನಿಂತುಕೊಳ್ಳುತ್ತಾಳೆ. 3ನೇ ವಾಕ್ಯ, ಪುರ ಪ್ರವೇಶದ ದ್ವಾರಗಳಲ್ಲಿ, ಬಾಗಿಲುಗಳೊಳಗೆ, ಜನ ಸೇರುವ ಸ್ಥಳದಲ್ಲಿ ಹೀಗೆ ಕೂಗುತ್ತಾಳೆ. 4ನೇ ವಾಕ್ಯ, 4th ವರ್ಡ್, ಮನುಷ್ಯರೇ ನಿಮ್ಮನ್ನೇ ಕರೆಯುತ್ತೇನೆ, ಮಾನವರಿಗಾಗಿಯೇ ದನಿಗೈಯುತ್ತೇನೆ. 5ನೇ ವಾಕ್ಯ, ಮೂಢರೇ ಜಾಣತನವನ್ನು ಕಲಿತುಕೊಳ್ಳಿರಿ, ಜ್ಞಾನಹೀನರೇ ಬುದ್ಧಿಯನ್ನು ಗ್ರಹಿಸಿರಿ, ಯೇಸು ಹೇಳಿದಂತೆ ಕೇಳಿರಿ ಎಂದು ಆ ಜ್ಞಾನವೆನ್ನುವ ಸ್ತ್ರೀ ಹೇಳುತ್ತಿದ್ದಾಳೆ ಪ್ರೇರೆ. ಜ್ಞಾನವೆಂಬಾಕಿ ಕರೆಯುತ್ತಿದ್ದಾಳೆ, ಸ್ವಾಮಿ ಹೇಳಿದಂತೆ ಕೇಳಿರಿ. ಕಾನ ಮದುವೆಯಲ್ಲಿ ದ್ರಾಕ್ಷರಸ ಮುಗಿದು ಹೋದಾಗ ಆತನು ಹೇಳಿದಂತೆ ಮಾಡಿರಿ. ಹೌದು ಪ್ರೇರೆ, ಇಲ್ಲಿ ಕೂಡ ಜ್ಞಾನವೆಂಬಾಕಿ ಕರೆಯುತ್ತಿದ್ದಾಳಂತ, ವಿವೇಕವೆಂಬಾಕಿ ದನಿಗೈಯುತ್ತಾಳಂತ, ಆಕೆ ರಾಜಮಾರ್ಗಗಳ ಅಗ್ರಸ್ಥಾನದಲ್ಲಿ, ದಾರಿಯ ಪಕ್ಕದಲ್ಲಿ, ನಡುಬೀದಿಯಲ್ಲಿ ನಿಂತುಕೊಂಡಿದ್ದಾಳಂತ, ಪುರದ್ವಾರ ಪ್ರವೇಶಗಳಲ್ಲಿ, ಬಾಗಿಲುಗಳೊಳಗೆ, ಜನ ಸೇರುವ ಸ್ಥಳದಲ್ಲಿ ಹೀಗೆ ಕೂಗುತ್ತಾಳಂತ. ಮನುಷ್ಯರೇ ನಿಮ್ಮನ್ನೇ ಕರೆಯುತ್ತೇನೆ, ಮಾನವರಿಗಾಗಿ ದನಿಗೈಯುತ್ತೇನೆ. 5ನೇ ವಾಕ್ಯ, ಮೂಢರೇ ಜಾಣತನವನ್ನು ಕಲಿತುಕೊಳ್ಳಿರಿ, ಜ್ಞಾನಹೀನರೇ ಬುದ್ಧಿಯನ್ನು ಗ್ರಹಿಸಿರಿ. 6ನೇ ವಾಕ್ಯ, ಕೇಳಿರಿ, ನಾನು ಶ್ರೇಷ್ಠವಾದ ಸಂಗತಿಗಳನ್ನು ಹೇಳುವೆನು, ಯಥಾರ್ಥಕ್ಕಾಗಿಯೇ ತುಟಿಗಳನ್ನು ತೆರೆಯುವನು, ಯೇಸು ಹೇಳಿದಂತೆ ಕೇಳಿರಿ ಎಂದು. ಹೀಗೆ ನನ್ನ ಬಾಯಿ ಸತ್ಯವನ್ನೇ ಆಡುವುದು, ದುಷ್ಟತನವು 7ನೇ ವಾಕ್ಯ, ದುಷ್ಟತನವು ನನ್ನ ತುಟಿಗಳಿಗೆ ಅಸಹ್ಯವಾಗಿದೆ. ಪ್ರಾವರ್ಬ್ಸ್ ಚಾಪ್ಟರ್ 7 ವರ್ಸ್ 6 to onwards 12th ವರ್ಡ್, ಕೇಳಿರಿ, ನಾನು ಶ್ರೇಷ್ಠವಾದ ಸಂಗತಿಗಳನ್ನು ಹೇಳುವೆನು, ಯಥಾರ್ಥಕ್ಕಾಗಿಯೇ ತುಟಿಗಳನ್ನು ತೆರೆಯುವೆನು. ನನ್ನ ಬಾಯಿ ಸತ್ಯವನ್ನೇ ಆಡುವುದು, ದುಷ್ಟತನವು ನನ್ನ ತುಟಿಗಳಿಗೆ ಅಸಹ್ಯವಾಗಿದೆ. ನನ್ನ ಮಾತುಗಳೆಲ್ಲ ನೀತಿಭರಿತವಾಗಿವೆ, ಅವುಗಳಲ್ಲಿ ಕಪಟವೂ ವಕ್ರತೆಯೂ ಇಲ್ಲ. ಅವೆಲ್ಲ 9ನೇ ವಾಕ್ಯ 9th ವರ್ಡ್, ಅವೆಲ್ಲ ಗ್ರಹಿಕೆಯುಳ್ಳವನಿಗೆ ನ್ಯಾಯವಾಗಿಯೂ ತಿಳುವಳಿಕೆಯನ್ನು ಪಡೆದವರಿಗೆ ಯಥಾರ್ಥವಾಗಿಯೂ ತೋರುವವು. 10th ವರ್ಡ್ 10ನೇ ವಾಕ್ಯ, ನನ್ನ ಬೋಧನೆಯನ್ನು ಬೆಳ್ಳಿಗಿಂತಲೂ, ಜ್ಞಾನೋಪದೇಶವನ್ನು ಅಪರಂಜಿಗಿಂತಲೂ ಉತ್ತಮವೆಂದು ಹೊಂದಿಕೊಳ್ಳಿರಿ, ಸ್ವಾಮಿ ಹೇಳಿದಂತೆ, ಯೇಸು ಹೇಳಿದಂತೆ ಕೇಳಿರಿ. ಇದು ಜ್ಞಾನ ಬೋಧೆ ಪ್ರೇರೆ. ಮತ್ತು ಅಪರಂಜಿಗಿಂತ ಉತ್ತಮವಾದ ಬೋಧೆಯನ್ನು ಹೊಂದಿಕೊಳ್ಳಬೇಕಂತ. 11ನೇ ವಾಕ್ಯ, ಪ್ರಾವರ್ಬ್ಸ್ ಚಾಪ್ಟರ್ 7 ವರ್ಸ್ 11th ವರ್ಡ್, ಜ್ಞಾನೋಕ್ತಿ ಗ್ರಂಥ 7ನೇ ಅಧ್ಯಾಯ 11ನೇ ವಾಕ್ಯ, ಜ್ಞಾನವು ಅವಳಕ್ಕಿಂತಲೂ ಶ್ರೇಷ್ಠ, ಇಷ್ಟ ವಸ್ತುಗಳೆಲ್ಲವೂ ಇದಕ್ಕೆ ಸಮವಲ್ಲ, ಜ್ಞಾನವೆಂಬ ನನಗೆ ಜಾಣ್ಮೆಯೇ ನಿವಾಸ. ನೋಡ್ರಿ, ಯೇಸು ಹೇಳಿದಂತೆ ಕೇಳಿರಿ, ಇದು ಅವಳಕ್ಕಿಂತ ಶ್ರೇಷ್ಠವಾದ ಯೇಸುವಿನ ತಾಯಿ ಮಾತು ಪ್ರೇರಿ. ಯೇಸುವಿನ ಮಾತನ್ನು ಕೇಳಿರಿ, ಆತ ಹೇಳಿದಂತೆ ಕೇಳಿರಿ. ಇದು ಇಷ್ಟ ವಸ್ತುಗಳೆಲ್ಲ ಯೇಸುವಿನ ಮಾತು ಕೇಳುವುದಕ್ಕೆ ಸಮ ಅಲ್ಲ ಪ್ರೇರೆ. ಜ್ಞಾನವೆಂಬ ನನಗೆ ಜಾಣ್ಮೆಯೇ ನಿವಾಸ. ಯೇಸುವನ್ನು ಮಾತನ್ನು ಕೇಳಿರಿ ಎಂದ ಹೇಳಿದ ಯೇಸುವಿನ ತಾಯಿಗೆ, ಆಕೆಗೆ ನಿವಾಸ ಯಾವುದಂತ ಪ್ರೇರೆ? ಜಾಣ್ಮೆಯೇ ಆಕೆಯ ನಿವಾಸ ಅಂತ ಪ್ರೇರೆ. ಹೀಗೆ ದೇವರ ವಾಕ್ಯ ಕರುಣೆಯೇ ಬೇಕು, ಯಜ್ಞ ಬೇಡ ಎನ್ನುತ್ತಿದೆ ಪ್ರೇರೆ. ಹೋಮಗಳಿಗಿಂತ ದೇವಜ್ಞಾನವೇ ಇಷ್ಟ ಎಂದು ಹೇಳುತ್ತಿದೆ. ಅದು ಇದೆಲ್ಲ ಯೇಸುವಿನ ಮುಖಾಂತರ ಉಂಟಾಗುತ್ತಿದೆ. ಆದುದೆಲ್ಲವೂ ಆತನಲ್ಲಿ, ಆತನಿಂದ ಮುಂದುವರಿಯುವುದು, ಆತನಿಗೋಸ್ಕರ, ಆತನಿಗೆ ಸದಾಕಾಲವು ಸ್ತೋತ್ರವಾಗಲೆಂದು ಪೌಲನು ಬರೆಯುತ್ತಿದ್ದಾನೆ. ಮತ್ತು ನಾವು ಮೀಕಾ ಪ್ರವಾದಿ ಗ್ರಂಥ 6ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ ಪ್ರೇರೆ. ಪ್ರಾಫೆಟ್ ಮೈಕಾ
ಚಾಪ್ಟರ್ 6 ವರ್ಸ್ 8th ವರ್ಡ್. ಇಲ್ಲಿ ಓದುವುದಾದರೆ, ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನಾದ ದೇವ ತಂದೆ ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಯೆಹೋವನಾದ ತಂದೆಯಾದ ದೇವರು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು? ಇಲ್ಲಿ ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥ ನೀವು ಹೋಗಿ ಕಲಿತುಕೊಳ್ಳಿರಿ ಎಂದು ಯೇಸು ಫರಿಸಾಯರಿಗೆ ಹೇಳುತ್ತಿರುವಾಗ, ನೀವು ಹೋಗಿ ಧರ್ಮಶಾಸ್ತ್ರ ಓದ್ತಿರಲ್ಲ, ಪ್ರವಾದಿಗಳ ಗ್ರಂಥ ಗೊತ್ತಿದೆ ಅನ್ನುತ್ತೀರಲ್ಲ, ಭಕ್ತಿ ವೇಷ ಹಾಕಿಕೊಂಡು ಅದರ ಶಕ್ತಿಯನ್ನು ಅರಿತುಕೊಂಡಿಲ್ಲಲ್ಲ, ಕರುಣೆಯೇ ಬೇಕೆಂತ ದೇವರ ವಾಕ್ಯ ಹೇಳಿದ್ದು ನಿಮಗೆ ಗೊತ್ತಿಲ್ಲ, ಯಜ್ಞಕ್ಕಿಂತ ಹೋಮಗಳಿಗಿಂತ ದೇವಜ್ಞಾನವೇ ಇಷ್ಟ ಎಂದು ನಿಮಗೆ ಗೊತ್ತಿಲ್ಲ. ನೋಡ್ರಿ, ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ದೇವರು ನಮಗೆ ತೋರಿಸಿದ್ದಾನಂತ. ಪ್ರೇರೆ, ಮನುಷ್ಯರಿಗೆ ದೇವರು ಒಳ್ಳೆಯದು ಇಂಥದ್ದೇ ಎಂದು ತೋರಿಸಿದ್ದಾನಂತ. ಯಾವುದು? ನ್ಯಾಯವನ್ನು ಆಚರಿಸುವುದು ಒಳ್ಳೆಯದು ಎಂದು ದೇವರು ತೋರಿಸಿದ್ದಾನೆ. ಪ್ರೇರೆ, ನಮಗೆ ತಿಳಿಸುತ್ತಿದ್ದಾನೆ ನ್ಯಾಯವನ್ನು ಆಚರಿಸಬೇಕಂತ, ಅನ್ಯಾಯವನ್ನು ಅಲ್ಲ. ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವುದೇ ನ್ಯಾಯ. ಪ್ರೇರೆ, ದೇವರನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಸುವುದೇ ನ್ಯಾಯ. ಪರಿಶುದ್ಧತೆಯನ್ನು ಅನುಸರಿಸುವುದೇ ನ್ಯಾಯ. ದೇವರನ್ನು ಕೊಂಡಾಡುವುದೇ ನ್ಯಾಯ, ಮನುಷ್ಯರನ್ನಲ್ಲ, ನಮಗೆ ಇಷ್ಟ ವಸ್ತುಗಳನ್ನಲ್ಲ, ಹೌದು ಪ್ರೇರೆ, ಇಷ್ಟ ವ್ಯಕ್ತಿಗಳನ್ನು ಅಲ್ಲ. ಹೀಗೆ ನ್ಯಾಯವನ್ನು ಆಚರಿಸುವುದು ಒಳ್ಳೆಯದು ಅಂತ ದೇವರು ತೋರಿಸಿದ್ದಾನೆ ನಮಗೆ. ಕರುಣೆಯಲ್ಲಿ ಆಸಕ್ತನಾಗಿರುವುದು ಒಳ್ಳೆಯದಂತ ಪ್ರೇರೆ. ದೇವರ ಮುಂದೆ ನಾವು ಕರುಣೆಯಲ್ಲಿ ಆಸಕ್ತರಾಗಿರ್ಬೇಕಂತ. ಅಂದರೆ ಬಡವರಿಗೆ ಒಂದು ರೀತಿಯ ತೀರ್ಪು, ಐಶ್ವರ್ಯವಂತರಿಗೆ ಒಂದು ತೀರ್ಪು, ಓದದವರಿಗೆ, ಮುಖ ಲಕ್ಷಣ ಚೆನ್ನಾಗಿರುವವರಿಗೆ, ಕುರುಪಿರುವವರಿಗೆ, ಹೌದು ಪ್ರೇರೆ, ಪರದೇಶದವರಿಗೆ, ಸ್ವದೇಶದವರಿಗೆ, ಕಪ್ಪು ಬಿಳಿ ಇರುವವರಿಗೆ, ಹೌದು ಪ್ರೇರೆ, ಭಯಪಡುವವರಿಗೆ, ಧೈರ್ಯವಂತರಿಗೆ, ಇವರು ಮುಂದೆ ನಾವು ನ್ಯಾಯವಾಗಿ ಆಚರಿಸಬೇಕು. ತೀರ್ಮಾನ, ಕರುಣೆಯಲ್ಲಿ ಆಸಕ್ತರಾಗಿರಬೇಕು, ಅವ್ರಿಗೆ ಕರುಣೆ ತೋರಿಸಬೇಕು ದೇವರ ಪಕ್ಷವಾಗಿ. ಮತ್ತು ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಹೌದು, ಮನುಷ್ಯನೇ ಒಳ್ಳೆಯದು ಇಂಥದ್ದೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರ ಮುಂದೆ ನಮ್ರವಾಗಿ ನಡೆದುಕೊಳ್ಳುವುದು, ದೇವರ ಮುಂದೆ ಇದ್ದೇವೆ ಎಂದು ನ್ಯಾಯವನ್ನು ಆಚರಿಸಬೇಕು ಪ್ರೇರೆ. ದೇವರ ಮುಂದೆ ಇದ್ದೇವೆ ಎಂದು ಕರುಣೆಯಲ್ಲಿ ಆಸಕ್ತರಾಗಿರ್ಬೇಕಂತ. ಇದು ನಮ್ಮ ದೇವರಿಗೆ ನಮ್ರವಾಗಿ ನಡೆದುಕೊಳ್ಬೇಕಂತ. ಪ್ರಾರ್ಥನೆಯಲ್ಲಿ ದೇವರಿಗೆ ಆಜ್ಞೆ ಮಾಡುವುದಲ್ಲ. ದೇವರಿಗೆ ನೀವು ಚಿತ್ತವಾದರೆ ನಾನು ಇಂಥ ಒಂದು ದಿನ ಇಂಥ ಪಟ್ಟಣಕ್ಕೆ ಹೋಗಿ ಇಂಥ ವ್ಯಾಪಾರ ಮಾಡಿ ಇಷ್ಟನ್ನು ಸಂಪಾದಿಸಿಕೊಳ್ಳುತ್ತೇನೆ ಎಂದು ಹೇಳಬೇಕು. ಇಂಥ ಒಂದು ದಿನ ಇಂಥ ಒಂದು ಮನೆಗೆ ಹೋಗಿ ಪ್ರಾರ್ಥಿಸಿ ಆತ್ಮಗಳು ನಿನಗೆ ಸ್ವಂತವಾಗುವಂತೆ ಮಾಡುತ್ತೇನೆ. ದೇವರೇ ನಿನ್ನ ಚಿತ್ತವಾದರೆ ನಾನು ಪರಿಶುದ್ಧನಾಗಿರುತ್ತೇನೆ. ದೇವರು ನಿನ್ನ ಚಿತ್ತವಾದರೆ ನಾನು ವಿಶ್ವಾಸದಲ್ಲಿ ನಿಂತುಕೊಳ್ಳುತ್ತೇನೆ, ಸೈತಾನನ್ನು ಓಡಿಸುತ್ತೇನೆ, ವಿಶ್ವಾಸದಲ್ಲಿ ದೃಢವಾಗಿ ನಿಂತುಕೊಳ್ಳುತ್ತೇನೆ. ಇದು ನಿನ್ನ ಚಿತ್ತವಾಗಿದೆ ಎಂದು, ನಿನ್ನ ಚಿತ್ತದಂತೆ ಎಂದು ಚಿತ್ತವನ್ನು ಮುಂದೆ ನಾವು ಉಚ್ಚರಿಸಿದಾಗ ನಾವು ಅಹಂಭಾವಿಗಳಾಗಿರುವುದಿಲ್ಲ ಪ್ರೇರೆ. ಗರ್ವದ ನುಡಿಗಳನ್ನು ಹೊರಬರುವುದಿಲ್ಲ. ದೇವರ ಚಿತ್ತ ಪರಲೋಕದಲ್ಲಿರುವ ತಂದೆಯ ಇಷ್ಟವನ್ನು ನೆರವೇರಿಸುತ್ತದೆ. ಯೇಸುವೆ ದೇವರ ಚಿತ್ತವಾಗಿದ್ದಾನೆ. ಯೇಸುವಿನ ಮಾತುಗಳೇ ನಮ್ಮನ್ನು ದೇವರ ಚಿತ್ತವನ್ನು ನೆರವೇರಿಸುವಂತೆ ಮಾಡುತ್ತವೆ. ಹೌದು ಪ್ರೇರೆ, ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ದೇವರು ತೋರಿಸಿದ್ದಾನಷ್ಟೇ. ಯೆಹೋವನಾದ ದೇವರು, ಹೌದು ಪ್ರೇರೆ, ಯೇಸು ಕ್ರಿಸ್ತನು ಪರಿಶುದ್ಧನು, ಆತ್ಮನು ಒಳ್ಳೆಯದು ಇಂಥದ್ದೇ ಅಂತ ತೋರಿಸಿದ್ದಾನೆ. ನ್ಯಾಯವನ್ನು ಆಚರಿಸಬೇಕಂತ ಪ್ರೇರೆ. ಕರುಣೆಯಲ್ಲೇ ಅಚಲ ಆಸಕ್ತರಾಗಿರಬೇಕು. ದೇವರ ಮುಂದೆ ನಮ್ರವಾಗಿ ನಡೆದುಕೊಳ್ಳಬೇಕು. ಹೌದು ಪ್ರೇರೆ, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸುವುದು, ನಮ್ಮ ತಂದೆಯಾದ ದೇವರನ್ನು ಪೂರ್ಣ ಹೃದಯದಿಂದ, ಆ ಏಕೈಕ ಕರ್ತನನ್ನು ಪೂರ್ಣ ಹೃದಯ, ಪೂರ್ಣ ಆತ್ಮ, ಪೂರ್ಣ ಮನಸ್ಸು, ಪೂರ್ಣ ಶಕ್ತಿಯಿಂದ ಪ್ರೀತಿಸಿ ನಮ್ಮಂತೆ ನೆರೆಯವರನ್ನು ಪ್ರೀತಿಸಬೇಕಾಗಿದೆ. ಇದೇ ದೇವರಿಗೆ ಇಷ್ಟನೇ ಹೊರತು ಯೆಹೋವನು, ತಂದೆಯಾದ ದೇವರಾದ ಯೆಹೋವನು ನಿನ್ನಿಂದ ನನ್ನಿಂದ ಇನ್ನೇನು ಅಪೇಕ್ಷಿಸುವನು? ಹೌದು, ಹೀಗೆ ಮೀಕ ಪ್ರವಾದಿ ಹೇಳುತ್ತಿದ್ದಾನೆ. ನಾವು ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ನೋಡಿಕೊಂಡ ಪ್ರೇರೆ. ಮತ್ತಾಯ ಸುವಾರ್ತೆಯಲ್ಲಿ
9ನೇ ಅಧ್ಯಾಯದಲ್ಲಿ ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು. ನೋಡ್ರಿ, ನೀತಿವಂತರು ಎಂದು ತಮ್ಮನ್ನು ತಾವು ಹೇಳಿಕೊಳ್ಳುವವರು ದೇವರ ದೃಷ್ಟಿಯಲ್ಲಿ ಪಾಪಿಗಳಾಗಿದ್ದಾರೆ. ಬೇರೆ ಪಾಪಿಗಳೆಂದು ಹೇಳಿಕೊಂಡು ನೀತಿಯನ್ನೇ ಅನುಸರಿಸುವವರು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದಾರೆ. ಇದು ಯೇಸುವಿನ ತಾತ್ಪರ್ಯ, ಆ ಮಾತಿನ ಹಿನ್ನೆಲೆ, ಅರ್ಥ. ಹೀಗೆ ನಾವೆಲ್ಲರೂ ಯೇಸುವಿನನ್ನು ಹುಡುಕೋಣ ಪ್ರೇರೆ. ಕರುಣೆಯಲ್ಲಿ ಅಚಲ ಆಸಕ್ತರಾಗಿರೋಣ. ನಮ್ಮ ಪಾಪ ಒಪ್ಪಿಕೊಂಡು ಬಿಟ್ಟು ಮತ್ತೆ ಪಾಪ ಮಾಡದಂತೆ ಆ ದೇವರ ವಾಕ್ಯ ಎಂಬ ಬೀಜ ನಮ್ಮನ್ನು ನೆಲೆಗೊಳಿಸುವ ಪ್ರಾರ್ಥಿಸೋಣ. ದೇವರ ನೆಲೆಗೊಂಡಿರುವವನು ಪಾಪ ಜೀವಿಯಾಗಿರುವುದಿಲ್ಲ, ದೇವರ ಪುತ್ರನು ಅವನನ್ನು ಕಾಪಾಡುತ್ತಾನೆ. ಆದ್ದರಿಂದ ಹೀಗೆ ಪ್ರಭುವನ್ನು ಮತ್ತಾಯನು ತನ್ನ ಸುಂಕ ಪೆಟ್ಟಿಗೆಯನ್ನು ಬಿಟ್ಟು, ಮತ್ತಾಯನೇ ನನ್ನನ್ನು ಹಿಂಬಾಲಿಸು ಎಂದು ಒಂದೇ ಮಾತನ್ನು ಹೇಳಿದಾಗ ಏನು ಮಾತಾಡದೆ, ಯಾರ ಅಪ್ಪಣೆ ಕೇಳದೆ ಯೇಸು ಹಿಂಬಾಲಿಸ್ತಾನೆ ಅಂತ ಸ್ವರ ನಮಗುಂಟಾಗಲಿ. ಯೇಸುವನ್ನು ಪ್ರೀತಿಸುವ ಎಲ್ಲ ಮಕ್ಕಳಿಗೆ, ಪ್ರಾರ್ಥಿಸುವ ಮಕ್ಕಳಿಗೆ ಮತ್ತು ಪ್ರಭುವಿನ ಆ ಕ್ಷೇಮವಿಲ್ಲದ ನಮಗೆ ವೈದ್ಯನು ನಮ್ಮ ಹೃದಯವನ್ನು ಪ್ರವೇಶಿಸಲಿ. ಹೌದು ಪ್ರೇರೆ, ಪಾಪಿಗಳಾದ ನಮ್ಮ ಜೀವಿತವನ್ನು ಪ್ರಭು ಪ್ರವೇಶಿಸಲಿ. ಆತ್ಮಿಕ ವಲಯದಲ್ಲಿ ದೇವದೂತರಂತೆ ಆರೋಗ್ಯವಂತರನ್ನಾಗಿ ಮಾಡಲಿ. ದೈಹಿಕ ವಲಯದಲ್ಲಿ, ಮಾನಸಿಕ ವಲಯದಲ್ಲಿ ಮತ್ತು ಪರಿಶುದ್ಧರು, ಮಹಾಪರಿಶುದ್ಧರನ್ನಾಗಿ ಪ್ರಭು ಮಾರ್ಪಡಿಸಲಿ. ಇಂಥ ಕೃಪೆ ಪ್ರಭುವಿನಲ್ಲಿ ಬೇಡಿಕೊಳ್ಳೋ ಪ್ರೇರೆ. ಪ್ರಭು ದಯಪಾಲಿಸುತ್ತಾನೆ. ಪ್ರಭು ನಂಬಿಗಸ್ತ, ನೀತಿವಂತನಾಗಿದ್ದಾನೆ. ಆ ಪ್ರಾರ್ಥನೆಯಲ್ಲಿ ಏನೆಂದು ಬೇಡಿಕೊಳ್ಳುತ್ತೇವೋ ಅದನ್ನು ಪಡೆದಾಯಿತೆಂದು ವಿಶ್ವಾಸಿಸಿರಿ, ಅದು ನಿಮಗೆ ಖಚಿತವಾಗಿ ಸಿಗುವುದೆಂದು ಹೇಳಿದ್ದಾನೆ. ಅಂತ ಖಚಿತವಾದ ವಿಶ್ವಾಸ ಪ್ರಾರ್ಥನೆ ಪ್ರಭು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ತನ್ನ ಕರುಣೆಯ ಮಾತಿನ ಮುಖಾಂತರ ವಾಕ್ಯವಾದ ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇಲೆ. ಪ್ರೇರೆ, ವಾಕ್ಯಭಾಗವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಆದಿಸಂಭೂತನೇ, ಅದೃಶ್ಯ ದೇವರ ಸಾದೃಶ್ಯ ರೂಪನೇ, ಆಗಲೆಲ್ಲದರಲ್ಲಿ ಅಗ್ರಸ್ತನೇ, ಸತ್ತವರೊಳಗಿಂದ ಮೊದಲೆದ್ದು ಬಂದಾತನೇ. ಹೌದೇಸಪ್ಪ, ನಿಮ್ಮಲ್ಲೇ ದೇವರು ತನ್ನ ದೈವತ್ವದ ಸಂಪೂರ್ಣ ಶಕ್ತಿ, ಜ್ಞಾನ, ವಿವೇಕ, ವಿಮೋಚನೆ ಅವತರಿಸಿ ವಾಸಿಸುವಂತೆ ಮಾಡಿದ್ದಾನೆ. ಅದಕ್ಕಾಗಿ ಸ್ತೋತ್ರ ತಂದೆ. ಯೇಸು ನಾಮದಲ್ಲಿ ಯೇಸುವೆ, ನನಗೆ ಯಜ್ಞವು ಬೇಡ, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥದ ಬಗ್ಗೆ ವಾಕ್ಯದನ್ನು ಧ್ಯಾನಿಸಿದರು ತಂದೆ. ಹೀಗೆ ನಿಮ್ಮ ಕರುಣೆ ನಮ್ಮಲ್ಲಿ ತುಂಬಿಸಿರಿ ಸ್ವಾಮಿ. ನಮಗಾಗಿ ನೀವು ಯಜ್ಞವಾದಿರಿ, ನಿಮ್ಮ ರಕ್ತ ಸುರಿಸಿದಿರಿ. ಯಜ್ಞದ ಕುರಿಮರಿಯಾಗಿ ನಮ್ಮ ಯೇಸು ರಾಜನಾಗಿ ನಮ್ಮನ್ನು ಉಳಿಸಲು ನೀವು 2000 ವರ್ಷಗಳ ಕೆಳಗೆ ಶಿಲುಬೆಯಲ್ಲಿ ಬಲಿಯಾದಿರಿ ಪ್ರಭುವೆ. ನಮ್ಮನ್ನು ತಂದೆಯ ಬಳಿಗೆ ಸೇರಿಸಲು ನೀವು ಸಮಾಧಿಯಿಂದ ಎದ್ದಿರಿ. ದೇವರ ಮಕ್ಕಳ ಆಗುವ ಅಪರಿಶುದ್ಧ ಆತ್ಮನನ್ನು ತಂದೆಯ ಬಳಿಯಿಂದ ಕಳಿಸಿಕೊಟ್ಟಿರಿ. ಶೋಧನೆಯನ್ನು ಗೆದ್ದ ಆತ್ಮ, ಸೈತಾನ್ ತಲೆಯನ್ನು ಜಜ್ಜಿದ ಆತ್ಮ, ಮರಣವನ್ನು ಗೆದ್ದ ಆತ್ಮ, ಸಮಾಧಿಯಿಂದ ನಿಮ್ಮನ್ನು ಎಬ್ಬಿಸಿದ ಆತ್ಮ. ಹೌದು ಪ್ರಭುವೆ, ಧೈರ್ಯದಂತೆ ಸಿಂಹದಂತೆ ಧೈರ್ಯಶಾಲಿಗಳಾಗಿ ಲೋಕಕ್ಕೆ ಹೋಗಿ ನೀವೇ ಲೋಕರಕ್ಷಕ, ಪಾಪಗಳನ್ನು ಕ್ಷಮಿಸುವಾತ, ಹೊಸ ಸೃಷ್ಟಿಯಾಗಿ ಮಾಡುವಾತ, ಪಾಪ ಮರಣಗಳ ನಿಯಮದಿಂದ ಬಿಡಿಸುವ ಪರಿಶುದ್ಧಾತ್ಮನಾಗಿರುವಾತ ಎಂದು ತಿಳಿಸುವುದಕ್ಕೆ ಕೃಪೆ ನೀಡಿದಿರಿ. ಅಂತ ಕೃಪೆ ಮಹಿಮೆ ಜೀವಿತ ಮಹಿಮಾತ್ಮನಾದ ಪರಿಶುದ್ಧಾತ್ಮ ಮೂಲಕ ನಮ್ಮೆಲ್ಲರೂ ನೀಡಬೇಕೆಂತಂದೆ ಕೇಳಿದ ಆ ಕರುಣೆಯ ವಾಕ್ಯ ಭಾಗಗಳು, ಆ ದೈವಜ್ಞಾನದ ವಾಕ್ಯ ಭಾಗಗಳು ನಮ್ಮ ಹೃದಯದಲ್ಲಿ ಪರಿಶುದ್ಧಾತ್ಮ ಅಗ್ನಿಯಿಂದ, ವಾಕ್ಯವೆಂಬ ಜೀವಜಲದಿಂದ ನೀರು ಕಟ್ಟಿ ಫಲಿಸುವಂತೆ ಮಾಡಬೇಕೆಂದು 100ರಷ್ಟು ಸೈತಾನ ಎತ್ತಿಕೊಂಡು ಹೋಗುವಂತೆ ಅವನನ್ನು ನಾಶಪಡಿಸುವ ಸ್ವರ್ಗದ ಅಧಿಕಾರದಿಂದ ಶಕ್ತಿಯನ್ನು ತುಂಬಿಸಬೇಕೆಂದು ನಜರೇತಿನ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ. ಇರುವಾತನೇ, ಇದ್ದಾತನೇ, ಬರುವಾತನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ, ಕರುಣೆಯೇ ಬೇಕು. ಹೌದು, ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ ಪ್ರೇರೆ. ಯೋಗನ ಪತ್ರಿಕೆ
2ನೇ ಅಧ್ಯಾಯ 13ನೇ ವಾಕ್ಯ. ಕರುಣೆ ತೋರಿಸದೆ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ ಪ್ರೇರೆ. ಹೌದು, ಇದು ದೇವರ ಆತ್ಮನ ಫಲಗಳಲ್ಲಿ ಒಂದು ಫಲ ಪ್ರೇರೆ. ಕರುಣೆ, ಪ್ರೀತಿಯ ಒಂದು ಕೋಣೆ. ಇಂಥ ಕರುಣೆ, ನ್ಯಾಯ ತೀರ್ಮಾನ, ಜಡ್ಜ್ಮೆಂಟ್, ನರಕಕ್ಕೆ ಹೋಗದಂತೆ ದೇವರ ಪಕ್ಷ, ದೇವರ ಮನೆಯಲ್ಲಿ ಸೇರುವ ಭಾಗ್ಯ, ಕರುಣೆ ನಮಗೆ ದೊರಕಿಸಲಿ. ದೇವರ ಗುಣ ನಮ್ಮಲ್ಲಿ ತುಂಬಲಿ ಪ್ರಭು ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್, ಆಮೇನ್. ಪ್ರೇರೆ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವಾದರೂ ಭೇಟಿಯಾಗೋಣ. ಅಲ್ಲಿವರೆಗೆ ತಂದೆಯಾದ ದೇವರ ಮಹಾಪ್ರೀತಿಯು, ದೇವಕುಮಾರ ಯೇಸು ಕ್ರಿಸ್ತನ ಮಹಾಕೃಪೆಯು, ದೇವರ ಪರಿಶುದ್ಧಾತ್ಮನ ನಿತ್ಯ ಜೀವ, ರಕ್ಷಣೆ, ಬೆಳಕು, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ, ವರ, ಫಲ, ಆಯುಧಗಳು, ನಂಬಿಕೆ, ನಿರೀಕ್ಷೆ, ಪ್ರೀತಿ ನಿಮ್ಮೊಂದಿಗೂ, ನಿಮ್ಮ ಕುಟುಂಬ, ಸಭೆ, ಸಹವಾಸದೊಂದಿಗೆ, ನಿಮ್ಮ ಪ್ರಿಯರೊಂದಿಗೂ, ನಿಮ್ಮ ನಂಬಿಕೆ, ವಿಶ್ವಾಸ, ಪರಿಶುದ್ಧ ಪ್ರಾರ್ಥನೆ ಜೀವಿತಕ್ಕೂ, ಸಾಕ್ಷಿ ಜೀವಿತಕ್ಕೂ, ನಿಮ್ಮ ಪ್ರಿಯರೊಂದಿಗೂ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಪ್ರಯಾಣದಲ್ಲಿ, ದೇವ ಸೇವೆಯಲ್ಲಿ, ಸುವಾರ್ತೆಯಲ್ಲಿ ನಿತ್ಯವೂ ದೇವಚಿತ್ತದಂತೆ ಮಹಿಮೆಯಿಂದ ಪರಿಶುದ್ಧಾತ್ಮ ಮೂಲಕ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ನೆಲೆಗೊಂಡಿರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯಾದ ದೇವರೇ, ಪರಿಶುದ್ಧನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್. ಥ್ಯಾಂಕ್ ಯು ಜೀಸಸ್.